ನಿದ್ದೆಗಣ್ಣಲ್ಲಿ ಕಂಡೆ ಸತ್ತ ಗುರುವಿನ ಪಾದ ಎದ್ದ ನೋಡಿದರ ನೆರವೇಲ ಎದ್ದ ನೋಡಿದರ ನೆರವೇಲ ಮಾ ಶಿವನೇ ವೃದ್ಧರನ ಮಹಿಮೆ ತಿಳಿಯದು. ಕೊಟ್ಟಲಿಗೆಯ ಗ್ರಾಮ ದೇವತೆ ಸಿದ್ದೇಶ್ವರ, ಕೊಟ್ಟಲಿಗೆಯ ನಡೆದಾಡುವ ದೇವರು, ಜನರ ಆರಾಧ್ಯ ಸಿದ್ದೇಶ್ವರ ಅಪ್ಪಗಳವರು. ಅವರ ದಿವ್ಯ ಸನ್ನಿಧಾನಕ್ಕೆ ಪ್ರಣಾಮಗಳನ್ನು ಸಮರ್ಪಿಸಿ ಅವರ ಆರಾಧನೆಗಾಗಿ ಆಯೋಜಿತಗೊಂಡಂಥ ಈ 3 ದಿನಗಳ ಕಾರ್ಯಕ್ರಮದ ಮಂಗಲೋತ್ಸವದಲ್ಲಿ ವೇದಿಕೆಯನ್ನು ಅಲಂಕರಿಸಿ ನಮ್ಮೆಲ್ಲರಿಗೆ ಆಶೀರ್ವಾದ ಮತ್ತು ಆಶೀರ್ವಚನಗಳನ್ನು ದಯಪಾಲಿಸಿದಂತಹ ಪೂಜ್ಯಪಾದ ವಿಜಯಪುರದ ಜ್ಞಾನಯೋಗಾಶ್ರಮದ ಅಧ್ಯಕ್ಷ ಗುರುಗಳಾದಂಥ ಬಸವಲಿಂಗ ಶ್ರೀಗಳ ಅಡಿದಾವರೆಗಳಲ್ಲಿ, ಹಿರಿಯರಾದಂಥ ಶಂಕರಾರೂಢ ಶ್ರೀಗಳ ಅಡಿದಾವರೆಗಳಲ್ಲಿ, ನಮ್ಮ ಬಳ್ಳಾರಿಯ ಕಲ್ಯಾಣ ಶ್ರೀಗಳ ಅಡಿದಾವರೆಗಳಲ್ಲಿ ಹಾಗೂ ಎಲ್ಲ ಪೂಜ್ಯರ ಪಾದಾರವಿಂದಗಳಲ್ಲಿ, ವಿಶೇಷವಾಗಿ ಇದೇ ಊರಿನ ಎಲ್ಲ ಕಾರ್ಯಕ್ರಮಗಳನ್ನು ನೇತೃತ್ವವನ್ನು ವಹಿಸಿಕೊಂಡು ಹೋಗ್ತಾ ಇರುವಂಥ ಆತ್ಮಾರಾಮ ಶ್ರೀಗಳ ಪಾದಂಗಳಲ್ಲಿ ವಂದಿಸುತ್ತಾ, ನೆರೆದ ಮಾತೃಶಕ್ತಿಯಲ್ಲಿ ಹಾಗೂ ತಮ್ಮೆಲ್ಲರಲ್ಲಿ ಅನಂತ ಶರಣಾರ್ಥಿಗಳು. ನೀವು ಬೆಳಗ್ಗೆ 7 ಗಂಟೆಯಿಂದನೇ ಇದರೊಳಗೆ ತಯಾರಾಗಿದ್ದೀವಿ. ನೀವೇ ಇದ್ದೀರಿ ಅಂತಲ್ಲ, ನಾವು 6 ಗಂಟೆಗೆ ಊರಾಗ ಬಂದೀವಿ. ನೀವು ನಮ್ಗಿಂತ ಮುಂಚೆ ಎದ್ದು ರಾತ್ರೆಲ್ಲ ಊರಾಗ ಲೈಟ್ ಇರದೇ ಇದ್ರೂ ಸಹಿತ ಕತ್ತಲ್ದಾಗ ದೀಪ ಹಚ್ಚಿ ನೀರು ಕಾಯಿಸಿ ಬೆಳಗ್ಗೆ ಜಳಕ ಮಾಡಿಕೊಂಡು ನಾವು 6:30 ಗುಡಿಗೆ ಬರೋದ್ರಾಗ ಗುಡಿಯಾಗಿನ ದೇವರು ಎಬ್ಬಿಸ್ಕೊಂಡು ಅಕ್ಷಿತನ ಬಂದಿದ್ದೀರಿ. ನಮ್ಮ ಆನಂದಿಯವರು ಇಲ್ಲಿದ್ದಾರೆ, ಅವ್ರನ್ನು ಮಾತನಾಡ ಕೊಟ್ಟಲ್ಗೆ ಅವ್ರಿಗೆ ದಣಿ ಅನ್ನೋದು ಗೊತ್ತಿಲ್ಲ ಅಂತ ನನಗೆ ಅನಿಸ್ತೈತಿ. ಯಾಕಂದ್ರೆ ಯಾರೇ 4 ಮಂದಿ ಏನೋ ಮಾತಾಡಿದ್ರು ಸಹಿತ ಅದು ಎಲ್ಲರ ಆಚರಣೆಯೊಳಗೆ ಇರುತ್ತ ಅನ್ನೋದಕ್ಕೆ ಯಾವುದಾದ್ರೂ ಈ ನಮ್ಮ ಭಾಗದಾಗ ಒಂದೂರು ಸಾಕ್ಷಿ ಇದ್ರೆ ಅದು ಕೊಟ್ಟಲಿ. ಹುಡುಗರು ಮಾತಾಡಿದ್ರ ಯಜಮಾನ್ರು ಅದನ್ನ ಆಶೀರ್ವದಿಸ್ತಾರ. ಯಜಮಾನ್ರ ಬಾಯಿಯೊಳಗಿಂದ 4 ಮಾತು ಹೊರಗೆ ಬಿದ್ದಿದ್ದು ಅಂದ್ರೆ ಹುಡುಗರು ಅದನ್ನ ಅನುಕರಿಸ್ತಾರೆ. ಇಂಥ ಊರುಗಳು ಬಹಳ ಅಪರೂಪ. ಮತ್ತು ಅದರಲ್ಲಿ ದೊಡ್ಡ ಊರುಗಳಲ್ಲಿ ಇದನ್ನು ಸಾಧಿಸೋದು ಬಹಳ ಕಷ್ಟದ ಕೆಲಸ. 18-20 ಸಾವಿರ ಜನಸಂಖ್ಯೆ ಉಳ್ಳಂತ ಕೊಟ್ಟಲ್ಗಿಯೊಳಗ ಇಂಥದ್ದನ್ನು ಮಾಡೋದು ಬಹಳ ಕಷ್ಟದ ಕೆಲಸ ಇತ್ತೀಚಿನ ದಿನಮಾನಗಳಲ್ಲಿ. ಯಾಕಂದ್ರ ಇತ್ತೀಚೆಗೆ ಏನಾಗೈತಿ ಅಂದ್ರ ಗಾಂವ್ ಛೋಟಿ ಪಾರ್ಟಿ ಮೋಟಿ ಅಂದ್ರೆ ಊರು ಸಣ್ಣ ಸಣ್ಣ ಕರೆ ಪಾರ್ಟಿ ದೊಡ್ಡ ದೊಡ್ಡ. ಈ ಸ್ಥಿತಿ ಎಲ್ಲ ಕಡೆ ನೋಡಕ್ ಸಿಗ್ತೈತಿ. ಆದ್ರೆ ನಿಮ್ಮ ಊರು ದೊಡ್ಡದು, ಎಲ್ಲರ ಮನಸ್ಸುಗಳು ಸಹಿತ ಊರಿಗಿಂತ ದೊಡ್ಡ. ಯಾರೂ ಸಂಕುಚಿತ ಭಾವನೆಯನ್ನು ಹೊಂದಿದವರಲ್ಲ ಅಂತ ಊರು ಅಂತ ನನಗೆ ಅನಿಸ್ತೈತಿ. ಅದಕ್ಕೆ ಕಾರಣ ಅನಂತ ವರ್ಷಗಳಿಂದ ಪೂಜ್ಯಪಾದ ಸಿದ್ದೇಶ್ವರ ಅಪ್ಪಗಳು, ಅವರ ಪೂರ್ವದಲ್ಲಿ ಮಲ್ಲಿಕಾರ್ಜುನ ಅಪ್ಪಗಳವರು ಈ ಊರಿಗೆ ಬಂದು ಹರಿಸಿದ್ದು. ತದನಂತರದಲ್ಲಿ ಸುಮಾರು ಮಠಗಳು ಈ ಊರಲ್ಲಿ, ಸಿದ್ಧಾರೂಢರ ಮಠ ಇದೆ ಈ ಊರಲ್ಲಿ, ಇಂಚಿಗೇರಿ ಮಠ ಈ ಊರಲ್ಲಿದೆ. ಎಲ್ಲರೂ ಒಂದಾಗಿಲ್ಲಿ ಈ ಮಠ ಆ ಮಠ
ಅನ್ನಲಾರ್ದ ಎಲ್ಲ ಮಠಗಳು ನಮ್ಮ ಒಂದೇ ಅನ್ನೋ ಭಾವನೆಯಿಂದ ಊರು ನಡೀತಾ ಇದೆ. ಈ ಊರಿಗೆ ಒಂದು ವೇಳೆ ಹೊಳೆ ನೀರು ಬಂದಿತ್ತಂದ್ರೆ ಜಿಲ್ಲಾನೇ ಖರೀದಿ ಮಾಡ್ತಿದ್ರಿ ಅನ್ನೋ ಈ ಊರವರು ಅಂತ ನನಗನ್ನಿಸ್ತದೆ. ಪೂರಾ ಬೆಳಗಾವಿ ಜಿಲ್ಲಾನೇ ಖರೀದಿ ಮಾಡೋ ಪೈಕಿ ಮಂದಿ ಬಹಳ ಪರಿಶ್ರಮ ಜೀವಿಗಳು. ಒಕ್ಕಲತನ ಮುಖ್ಯ ವ್ಯವಸಾಯ ಎಲ್ಲರದು. ನಾ ಈ ಮಾತು ಯಾಕೆ ಇಷ್ಟು ಗ್ಯಾರಂಟಿಲಿ ಹೇಳ್ತೀನಿ ಅಂತಂದ್ರ, ನೀವೇನು ಎಡಕ್ತಿದಿರಲ್ಲ, ನಿಮ್ಮ ಭರವಸೆ ಮ್ಯಾಗ ನಾವು ಒಂದು ಮಾತು ಮಾತಾಡೋದಿಲ್ಲ. ಈ ತೊಪ್ಪಗಿ ಮಂದಿ ಏನದಿರಲ್ಲ ನೀವು, ಈ ನಮ್ಮ ಅವ್ವಾಗಳು ಏನು ಕೂತಾರಲ್ಲ ಮುಂದೆ ಇವ್ರ ಭರವಸೆ ಮ್ಯಾಗ ಮಾತಾಡ್ಬೇಕು. ನಾ ಏನ್ ಮಾತಾಡಿದ್ರು ಧರ್ಮ ಉಳಿದಿತ್ತು ಅಂದ್ರೆ ಯಾವ ಉಳಿಸಿದವರು ನೀವ, ಅದು ಬೆಳೀತಿತ್ತಂದ್ರೆ ಬೆಳೆಸೋರು ನೀವ. ಆರಂಭದೊಳಗನೆ ಹಿಂಗ್ ಸರ್ಕೋತ ಹೋದ್ರು. ಇವ್ರನ್ನ ಕರಿತಿದ್ರು ಬರ್ರಿ ಒಳಗ್ ಕುಂದರಿ ಅಂತ. ಇವಾಗ ಚೊಟ್ಟ ಸೇರುದು ಚಟ, ಬೀಡಿ ತಂಬಾಕು ತಿನ್ನು ಚಟ, ಎಲ್ಲ ಚಟದಾಗ ಒಳಗ್ ಬರಾಕ ಒಳ್ಳೆ ಅವು ಉಗುಳ್ಬೇಕಾಕತಿ, ಹೊಗಿ ಬಿಡ್ಬೇಕಾಕತಿ. ಮತ್ ಒಳಗ್ ತರ ಕುಂದ್ರು ಚಟ ಇಲ್ಲ, ಎದ್ದೆ ತುಂಜಾರ ಹೋಗಿ ಹೊಳೆ ಬರ್ಬೇಕಾಕತಿ. ಇಷ್ಟೇ ಅಲ್ರಿವ, ಅವ್ರಿಗೆ ಇನ್ನೊಂದು ಜವಾಬ್ದಾರಿ ಅಂದ್ರೆ ನಾವು ದನ ಕರ ತಂದಾರ ಅವ್ ಕರತ್ರ ಅವ್ರು ಕುಂದಿರ್ಬೇಕಾಕತಿ. ನೀವು ಕೂತ್ರ ನಡೆಯಂಗಿಲ್ಲ. ಅದಷ್ಟೇ ಜವಾಬ್ದಾರಿ ನನ್ನ ಗಮನಕ್ಕೆ ಬಂದಿದ್ದು. ಉಳಿದೇನು ಭಾಳ ಜವಾಬ್ದಾರಿ ಇಲ್ಲ. ಆದ್ರೆ ಸ್ಟೇಜ್ ಒಳಗೆ ಬರಂಗಿಲ್ಲ ಅವ್ರು. ಏನ್ ಬೇಕಾದ ಹೇಳ್ರಿ ಅಲ್ಲೇ ಹೊರಗನೆತ್ತು ಮಾಡ್ತೀವಿ ಅಂತ ಮುಂದೆ ಅಟ್ಟು ಬರಬೇಡತ್ತಾರ. ಅದು ಒಂದು ದೃಷ್ಟಿಯಿಂದ ಭಾಳ ಚಲೋದಪ್ಪ ಅಂತೀವಿ ನಾವು. ಕೃಷಿಕರು ಎಂದು ಬಡವರಾಗುವುದಿಲ್ಲ ಅಂತ ಇವತ್ತಿನ ವಿಷಯ. ಕೃಷಿಕೋ ನಾಸ್ತಿ ದುರ್ಭಿಕ್ಷಂ. ಜಪ ಮಾಡೋರಿಗೆ ಜಪತೋ ನಾಸ್ತಿ ಪಾತಕಂ, ಪಠತೋ ನಾಸ್ತಿ ಮೂರ್ಖತ್ವಂ, ಮೌನಿನ ನಾಸ್ತಿ ಕಲಹಂ, ಕೃಷಿಕೋ ನಾಸ್ತಿ ದುರ್ಭಿಕ್ಷಂ. ಇದು ಒಂದು ಸುಭಾಷಿತ. ಮೌನವಾಗಿರುವವರು, ಕಡಿಮೆ ಮಾತಾಡೋರು ಎಂದೂ ಆಯುಷ್ಯದಾಗ ಯಾರ ಕಡೆಯಿಂದನೂ ಜಗಳ ತಕೊಳ್ಳೋ ಪ್ರಶ್ನೆನೇ ಬರೋದಿಲ್ಲ. ಯಾರು ಕಡಿಮೆ ಮಾತಾಡ್ತಾರಲ್ಲ ಅವ್ರ ಜೀವನದಾಗ ಯಾರು ಕೂಡ ಅವರು ಜಗಳ ಆಗೋದಿಲ್ಲ. ಯಾರು ಜಪ ಮಾಡ್ತಾರಲ್ಲ ಅವ್ರ ಪಾಪಗಳು ಯಾವಾಗಲೂ ನಿವಾರಣೆ ಆಗ್ತಾನೆ ಹೋಗ್ತಾವ, ಘಟಿಸ್ತಾನೆ ಹೋಗ್ತಾವ. ಆಗುದಿಲ್ಲ, ಪಾಪಗಳು ಹುಟ್ಟುವುದೇ ಇಲ್ಲ. ಯಾರು ಪಠಣ ಮಾಡ್ತಾರ, ಒಳ್ಳೆ ಒಳ್ಳೆ ಗ್ರಂಥಗಳನ್ನು ಓದ್ತಾರ, ಅವರಲ್ಲಿ ಮೂರ್ಖತ್ವ ಅನ್ನೋದು ಯಾವಾಗೂ ಬರುವುದಿಲ್ಲ, ಉಳಿದಿಲ್ಲ. ಯಾರು ಒಕ್ಕಲ್ತನ ಮಾಡ್ತಾರೋ ಅವ್ರು ಯಾವಾಗಲೂ ಬಡವ ಆಗುದಿಲ್ಲ. ನೀವು ಹಿಂದಿನ ಮೂರು ಪಟಾಯಿಸಿರ್ಬೇಕು, ಇದು ಕಡಿದು ಪಟಾಯಿಸೋದು ಬಹಳ ಕಷ್ಟದಂತ ಅನಿಸಿರ್ಬೇಕು. ಮತ್ತು ಊರೆಲ್ಲ ಒಕ್ಕಲ್ತನ ಮಾಡ್ತೀವಿ, ಬ್ಯಾಂಕಿನಾಗ ಎಲ್ಲರೂ ಸಾಲ ಹಂಗ ಅದಾವಲ್ಲ ಅಂತ ನೀವು ಅನ್ಬಹುದು. ಜಪ ಮಾಡಿದ್ರೆ ಎಂತೆಂಥ ಪಾಪಗಳಿದ್ರು ಘಟಿಸಿ ಹೋಗ್ತಾರೆ. ಒಳ್ಳೆ ಒಳ್ಳೆ ಗ್ರಂಥಗಳನ್ನು ಓದಿದ್ರೆ ಅಂತಂದ್ರ ಬುದ್ಧಿಮತ್ತೆ ವಿದ್ವತ್ತು ಹೆಚ್ಚಾಗ್ತಾ ಹೋಗ್ತದ. ಹಿಂಗಾಗಿ ಮೂರ್ಖತನ ಉಳಿಯಂಗಿಲ್ಲಮ್ಮ. ಮೌನವಾಗಿದ್ರೆ ಜಗಳ ಬರುವುದಿಲ್ಲ. ಯಾವಾಗಲೂ ಕೆಲಸ ಮಾಡ್ತಾ ಇದ್ದ ರೈತ ಅಂದ್ರ, ರೈತ ತನ್ನ ರೈತತ್ವವನ್ನು ಬಿಟ್ಟು ಕೊಡದೇ ಇದ್ರ ಅವನಿಗೆಂದೂ ಬಡತನ ಬರುವುದಿಲ್ಲ. ಹಂಗಂದ್ರೆ ಏನು? ರೈತ ಪೂರ್ಣವಾಗಿ ರೈತ ಆಗಿರ್ಬೇಕು. ರಾತ್ರಿ ಮಲ್ಕೊಂಡಾಗ ಎಬಿಸ್ ಕೇಳಿದ್ರು ಸಹಿತ ರೈತನ ಮಾತಾಡ್ಬೇಕು. ದಿಲ್ಲಿ ಮಾತು, ಬೆಂಗಳೂರು ಮಾತು ಅವ್ನ ಬಾಯಾಗ ಬರಬಾರ್ದು. ಅವ ಮಣ್ಣಿನ ಮಾತಾಡ್ಬೇಕು, ನೀರಿನ ಮಾತಾಡ್ಬೇಕು, ಗಾಳಿ ಮಾತಾಡ್ಬೇಕು, ದನಗಳ ಬಗ್ಗೆನೇ ಮಾತಾಡ್ಬೇಕು. ರೈತ ಮಾತಾಡಿದ್ರೆ ಅನ್ನದ ಬಗ್ಗೆನೇ ಮಾತಾಡ್ಬೇಕು. ರೈತ ಮಾತಾಡಿದ್ರೆ ರೈತನ ಪ್ಯಾಟಿ ಬಗ್ಗೆನೇ ಮಾತಾಡ್ಬೇಕು. ರೈತ ಮಾತಾಡಿದ್ರೆ
ಎರಡು ದುಡ್ಡು ಹೆಂಗ ಗಳಿಸ್ಬೇಕು ಅನ್ನೋದ್ರ ಬಗ್ಗೆನ ಮಾತಾಡ್ಬೇಕು. ಅವನಿಗೆಂದು ಬಡತನ ಬರ್ಲಕ್ ಸಾಧ್ಯ ಇಲ್ಲ. ಕೃಷಕೋ ನಾಸ್ತಿ ದುರ್ಭಿಕ್ಷ, ಕೃಷಿಕನಿಗೆ ಎಂದೂ ಬಡತನ ಬರ್ಲಕ್ ಸಾಧ್ಯ. ಹಾಗಾದ್ರೆ ಬಡವರಾಗ್ಯಾರಲ್ರಿ, ಹೆಂಗ್ ಮಾಡೋದು ಈಗ? ಯಾರಪ್ಪ ಬಡವರಾದವ್ರು? ರೈತರೇನಿವರು ಅಲ್ಲ. ಯಾಕಂತಂದ್ರ ಯಾರೇ ರೈತರಿರುವಂತ ಅವರ ಪಾಲಿಗೆ ಏನು ಬಂದೈತಿ ಅವ ಯಾವಾಗಲೂ ತನ್ನ ಭೂಮಿ ರಕ್ಷಣೆ ಮಾಡ್ಬೇಕು. ಅವನ ಪರಿಕರಗಳು ಏನು, ಅವನ ಸಾಧನಗಳು ಏನು? ರೈತನಿಗೆ ರೈತನ ಬಂಡವಾಳ ಏನು? ರೈತನ ಬಂಡವಾಳ ಅವನ ಹೊಲದಾನ ಮಣ್ಣು, ರೈತನ ಬಂಡವಾಳ ಅವನ ಹೊಲದೊಳಗಿನ ಗಿಡಗಳು, ರೈತನ ಬಂಡವಾಳ ಅವನ ಹೊಲದೊಳಗಿನ ನೀರು, ರೈತನ ಬಂಡವಾಳ ಅವನ ಮನೆಯೊಳಗಿನ ದನಗಳು. ರೈತನ ಬಂಡವಾಳ ಏನು ಅಂತಂದ್ರ ಭೂಮಿಯೊಳಗಿರುವಂತ ಸಣ್ಣ ಸಣ್ಣ ಕ್ರಿಮಿಗಳನ್ನ ಹಿಡ್ಕೊಂಡು ದೊಡ್ಡ ದೊಡ್ಡ ಹುಳುಗಳವರೆಗೆ ಇವು ಅವನ ಗೆಳೆಯರು, ಅವನ ಬಂಧು ಬಾಂಧವರು. ಹೆಂಗ ಬಂಧು ಬಾಂಧವರನ್ನ ಸಮೀಪದವ್ರನ್ನ ನಾವು ಬಿಟ್ಟು ಬದುಕಾಕ ಸಮಾಜದಾಗ ಆಗುದಿಲ್ಲಲ್ಲ, ಹಂಗ ರೈತಗ ಈ ಭೂಮಿಯೊಳಗಿರುವಂತ ಸಣ್ಣ ಜೀವಾಣುಗಳನ್ನ ಬಿಟ್ಟಾಗ್ಲಿ, ಎರೆಹುಳುಗಳು, ಗೆದ್ದಲುಗಳು, ಮಿಡತೆಗಳು, ಪತಂಗಗಳು, ಜೇನು ಹುಳುಗಳು, ಇಂಥವು ಏನ್ ಬೇರೆ 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 ನೂರಾರು ಜಾತಿಯ ಕ್ರಿಮಿಕೀಟಗಳು ಏನದಾವು, ಯಾರು ಹೊಲದಾಗ ಅತಿ ಹೆಚ್ಚಿರ್ತಿದ್ದು ಆಡ್ತಿದ್ದು ಅಂತಂದ್ರ, ಹುಳುಗಳು ಆಡ್ತಿದ್ದು ಅಂತಂದ್ರ ಅವ ದೊಡ್ಡ ಶ್ರೀಮಂತ ರೈತ ಅಂತ ತಿಳ್ಕೋಬೇಕು. ಯಾರು ಹೊಲದಾಗ ಒಂದು ಇರಿವು ಸಹಿತ ಕಡೆಯಿಂದ ಆ ಕಡೆ ಅಡ್ಡಾಡ್ತಿದ್ದಿಲ್ಲ, ಇವ ಒಬ್ಬನ ಕಾಗಿಗತೆ ತಿರುಗಾಡ್ತಿದ್ದಂದ್ರೆ ತಿಳ್ಕೋಬೇಕು ಇವನಂತ ದರಿದ್ರ ಈ ಜಗತ್ತಿನಾಗ ಯಾರೂ ಇಲ್ಲ. ಯಾಕಂದ್ರೆ ರೈತನಿಗೆ ಬೇಕಾದಂಥವ್ರು ಅವನುಗಳು ಯಾರೂ ಇಲ್ಲ. ಇವೊಬ್ಬನ ಹೊಲದಾಗ ಗುದ್ದಾಡಿ ಏನ್ ಮಾಡವೇನು, ಜಿಗಿದಾಡಿ ಮಾಡವೇನು? ಇವ ಯಾರು ಇವನು ಮಿತ್ರದಾರಲ್ಲ ಅವರನ್ನ ಶತ್ರುಗಳಂತ ತಿಳ್ಕೊಂಡು ಕೊಂದು ಹಾಕಕ್ ಹೊಂಟಾನ. ಯಾರು ಹೊಲದಾಗ ಹುತ್ತ ಬೆಳಿತಾವಲ್ಲ ಅವನ ಹೊಲ ನಂಬರ್ 1 ಅಂತ ತಿಳ್ಕೊಬೇಕು ನೀವು ಯಾವಾಗಲೂ. ಆ ಗಿಡಕ್ಕೂ ಹುತ್ತ ಹತ್ತೈತ್ರಿ, ಗೆದ್ಲ ಹತ್ತೈತ್ರಿ ಅಂತ ಗೆದ್ಲ ಹತ್ತಬೇಕು ಹುಡುಕ್. ಆ ಹುತ್ತ ಗಿಡದ ಮ್ಯಾಗ ಬೆಳೀತು, ಗೆದ್ಲೊಳಗೆ ಗಿಡಕ್ಕೆ ಬೆಳೀತಂತಂದ್ರೆ ಒಣಗಿದ್ದನ್ನ ಅಷ್ಟ ತಿಂತೈತದ, ಹಸಿದನ್ನ ಎಂದೂ ತಿನ್ನಂಗಿಲ್ಲ. ಹಸಿದನ್ ತಿಂತಂದ್ರೆ ತಿಳ್ಕೋಬೇಕು ಆ ಗಿಡಕ್ಕೆ ಕೆಳಗೆ ನೀರಿಲ್ಲ, ಬೇರು ಒಣಗ್ಯಾವು, ಆದ್ರಿಂದ ಗೆದ್ಲ ಹತ್ತಿ ತಿಂದ್ಬಿಟ್ಟು ಅಂತ ತಿಳ್ಕೋಬೇಕು. ಅಂದ್ರೆ ನೀ ನೀರು ಕಡಿಮೆ ಮಾಡಿ ಅಂತ. ಆ ಭೂಮಿ ಒಳಗೆ ಎರೆಹುಳುಗಳು ಇರ್ಲಿಲ್ಲ ಅಂದ್ರ, ಅಡ್ಡ ಕೊರಿಯುವಂತ, ತೂತು ಕೊರಿಯುವಂಥವು, ಉದ್ದು ಕುರಿಯುವಂಥವು ಆ ಹುಳ ಇರ್ಲಿಲ್ಲ ಅಂತಂದ್ರ ನಿನ್ನ ಭೂಮಿ ಬಡವಾಗೈತಿ ಅಂತ ತಿಳ್ಕೊಬೇಕು. ನೀ ಬಡವ ಹಾಕುವಂತ ಹೊಂಟಿನ ಅಂತ ತಿಳ್ಕೊಬೇಕು. ಹಿಂಗೆಲ್ಲಾರ ಹಿಂಗ ಅಡ್ಡಿದ್ರೆ ಮುಂದೆ ಬೆಳೆ ಹೋತಂದ್ರೆ ಹಿಂದೆ ಹುಳುಗಳು ಕಾಣ್ಬೇಕು, ಪಕ್ಷಿಗಳು ಬರ್ಬೇಕ ಹುಳುಗಳು ತಿನ್ನಾಕ. ನಿನ್ನ ಗಳೆ ಮುಂದೆ ಹೋತಂತಂದ್ರೆ, ನಿನ್ನ ಮಡಿಕೆ ಮುಂದೆ ಹೋತಂತಂದ್ರೆ, ನಿನ್ನ ಕೂರಿಗೆ ಮುಂದೆ ಹೋತಂತಂದ್ರೆ ಹಿಂದೆ ಹುಳುಗಳು ಹೇಳ್ಬೇಕು. ಅದು ಶ್ರೀಮಂತನ ಹೊಲ ಅಂತ ತಿಳ್ಕೋಬೇಕು. ಶ್ರೀಮಂತ ಹೊಲ ಅಂತ ನೀ ಅಡ್ಡ ಉದ್ದ ಬೇಕಾದಂಗೆ ಪಟ್ಟಿ ಹೊಡೆದ್ರು ಒಂದು ಹುಳಾನು ಹೇಳಿಲ್ಲ ಅಂತ ತಿಳ್ಕೋಬೇಕು. ನಿನ್ನಂತ ದರಿದ್ರ ನಾರಾಯಣ ಮತ್ತೊಬ್ಬ ಯಾರೂ ಇಲ್ಲ. ದರಿದ್ರ ದೇವ್ರಿಗೆ ದೇವ್ರೇನು ಅದು ದರಿದ್ರ ದೇವ್ರು. ನಿಮ್ಮ ಹೊಲದಾಗ ಒಡ್ಡುಗಳಿರ್ಬೇಕು, ಒಡ್ಡಿನ ಮ್ಯಾಗ ಗಿಡಗಳಿರ್ಬೇಕು, ಗಿಡದ ಮ್ಯಾಗ ಪಕ್ಷಿಗಳಿರ್ಬೇಕು, ಗಿಡದ ಕೆಳಗೆ ದನ ಕಟ್ಟಿರ್ಬೇಕು. ಅಂದ್ರೆ ಅದು ಒಕ್ಕಲ್ತನಪ್ಪ, ಒಕ್ಕಲಿಗಾರ ಮನೆ. ನಿಮ್ಮ ಹೊಲದಾಗ ಗಿಡಗಳೆಲ್ಲ ಭಾಳ ಆಗ್ಯಾವ, ಬರೀ ದನ ಕಟ್ಟು ಗಿಡಗಳೇ ಇಲ್ಲ, ಬರೀ ರೊಕ್ಕ ಕಟ್ಟು ಗಿಡಗಳು ಬಂತಾವ. ಹೌದತ್ತೀರಿ ಅಲ್ಲಂತೀರಿ? ಕೊಟ್ಲಿಗೆ ಅವರು ಏನ್ ದ್ರಾಕ್ಷಿ ಕೆಳಗೆ ದನ ಕಟ್ಟಕ್ ಬರ್ತೈತೋ, ದಾಳಿಂಬದ ಕೆಳಗೆ ಕಟ್ಟಕ್ ಬರ್ತೈತೋ? ದನ ಕಟ್ಟು ಒಂದಿಷ್ಟು ಗಿಡಗಳು ಇಲ್ರಿ, ದ್ರಾಕ್ಷಿ ದಾಳಿಂಬ ಬಿಡಬೇಡ ಅಂತ ಹೇಳುದಿಲ್ಲ ನಾನು. ಅದ್ರ ಕೂಡ ದನ ಕಟ್ಟಕ್ ಬರಂತ ಒಂದಿಷ್ಟು ಗಿಡಗಳು ಹಚ್ಚರಲ್ಲ, ಆ ಗಿಡದಾಗ ಹಕ್ಕಿ ಪಕ್ಷಿಗಳು ಬರ್ಬೇಕು, ಗೂಡು ಕಟ್ಟಬೇಕು, ತಿನ್ಬೇಕು. ಆ ಗೂಡು ಕಟ್ಟಿದ ಹಕ್ಷಿಗಳು ಬಂದು ಅಂತಂದ್ರೆ ನಿಮ್ಮ ಒಂದು ದ್ರಾಕ್ಷಿ ಮ್ಯಾಗ ಒಂದು ಹುಳ ಬಿಡಂಗಿಲ್ಲ, ನಿಮ್ ದಾಳಿಂಬದ ಗಿಡದ ಮ್ಯಾಗ ಒಂದು ಹುಳ ಬಿಡಂಗಿಲ್ಲ. ಅದರ ಸಲುವಾಗಿ ಔಷಧ ಹೊಡೆಯೋ ಅವಶ್ಯಕತೆ ಇಲ್ಲ, ಅಷ್ಟು ಹಕ್ಕಿಗಳು ನಿಮ್ ಹೊಂದಾಗ ಬರ್ತಾವ. ಆದ್ರೆ ಆ ಗಿಡಗಳು ಹಚ್ಚಕ್ ತಯಾರಿಲ್ಲ. ಇದ್ದನ್ನೆಲ್ಲ ಕಡ್ದೋಗಿಲ್ಲ ಕತ್ತೇರಿ, ಕಡ್ದೋಗಿಬೇಡ. ಬರುವ ದಿನಮಾನಗಳೊಳಗ ಯಾರ ಮನ್ಯಾಗ 4-8 ಪ್ರಕಾರದ ಹಣ್ಣಿನ ಗಿಡಗಳು ಇರ್ಬೇಕು, ತೋಟದಾಗ
ಮಾವಿನ ಹಣ್ಣು ಖರೀದಿ ಮಾಡ್ಕೊಂಡು ಬರ್ತಿರ್ತೀವಿ. ಈ ಭಿಕಾರಿಗಳು ಅನ್ಬೇಕು ನಿಮಗೆ. ರೈತರ ನೀವು ಭಿಕಾರಿಗಳು ಭಿಕ್ಷುಕರು ಅಂದ್ರೆ ಮತ್ತೆ ಭಾಳ ಚಲೋ ಆಗ್ತೈತಿ. ಭಿಕಾರಿಗಳು ಅಂದ್ರೆ ಎಲ್ಕೂಬಾರ್ದು ಅಂತ. ಭಿಕ್ಷುಕರು ಮತ್ತೆ ನಮ್ಮ ಲೈನ್ಯಾಗ ಬರ್ತೀರಿ ನೀವು. ಆದ್ರೆ ಈ ಲೈನ್ಯಾಗ ಬರೋ ಯೋಗ್ಯತೆ ಇಲ್ಲ. ಭಿಕಾರಿಗಳು ಊರಾಗ ರೊಟ್ಟಿ ಎತ್ಕೊಂಡು ತಿಂತಿರ್ತಾವಲ್ಲ, ಯಾರ ಮನ್ಯಾಗ ಹೋದ ಕೂಡಲೇ ಬೇಯ್ದು ಕೂಡಲೇ ಮುಂದಿನ ಮನೆಗೆ ಹೋಗುದು, ಅಲ್ಲಿ ಬೇಯಿಸ್ಕೊಡುದು, ಅದ್ರ ಮುಂದಿನ ಮನೆಗೆ ಹೋಗುದು, ಹರಕ ಮುರುಕ ತಿಳ್ಕೊಂಡು ತಿರುಗಾಡ್ತಾವಲ್ಲ, ಅವಕ್ಕೆ ಭಿಕಾರಿಗಳು ಅಂತಾರ. ಅಂತಂದ್ರಿ ಇಂಥ ಹೊಲ ಇದ್ದ ಹೊತ್ನ್ಯಾಗ, ಮನಿ ಇದ್ದ ಹೊತ್ನ್ಯಾಗ, ನೀರು ಇದ್ದ ಹೊತ್ನ್ಯಾಗ, ಹೊಲ್ದಾಗ 4 ಹಣ್ಣಿನ ಗಿಡ ಇಲ್ಲ, ಅಡಿಗೆ ಮನೆಗೆ ಬೇಕಾಗುವಂತ 4 ಕಾಯಿಪಲ್ಯದ ಸಸ್ಯಗಳು ಹೊಲ್ದಾಗಿಲ್ಲ. ಅದೆಂತ ಒಕ್ಕಲ್ತನ ಮಾಡ್ತಾರೆ ಇವರು. ಅದೆಂತ ಒಕ್ಕಲಿಗಾರ ಅನ್ಬೇಕು ನಿಮಗೆ. ಯಾರವರನ್ನ ಎತ್ತರಪ್ಪ, ಯಾರವರನ್ನ ಚೀಲ ತಗೊಂಡು ಎತ್ತರಿ. ಅದೆಂತ ಒಕ್ಕಲ್ತನ ಮಾಡ್ತೀರಿ ನೀವು. ನಮ್ಮಲ್ಲಿ ಸಂಸ್ಕೃತದೊಳಗ ಒಂದು ಗಾದೆ ಮಾತೈತೆ, ಪುಚ್ಛ ವಿಷಾಣ ವಿಹೀನ ದ್ವಿಪಾದ ಪಶು, ಬಾಲಕೋಡುಗಳಿಲ್ಲದ 2 ಕಾಲಿನ ಕತ್ತೆ ಅಥವಾ 2 ಕಾಲಿನ ಜಾನುವಾರ ಇದು ಅಂತ. ಅವು ಕಡೆ ಬಾಲಕೋಡ ಇರ್ತಾವ ದನಗಳಿಗೆ. ಇದು ಕಾಲು 2 ಅದಾವು, ಇನ್ಯಾರು ಕಾಲಿನ ಜಾಗದಾಗ 2 ಕೈ ಬಂದವು. ಕೋಡ ಬಾಲ 2 ಇಲ್ಲ, ಅದು ಇಲ್ಲದಂತ ದನ ಇದು ಅಂತ ಸಂಸ್ಕೃತೊಳಗೆ ನಮ್ಮನ್ನು ಬೈಕೊಂಡು ಬಂದಾರೆ. ಪುಚ್ಛ ವಿಷಾಣ ವಿಹೀನ ದ್ವಿಪಾದ ಪಶು ಅಂತ. ಮಾಡಬೇಕಾದದ್ದನ್ನು ನಾವು ಮಾಡಲಿಲ್ಲ ಅಂತಂದ್ರೆ ದನ ಆಗ್ತೀವಿ ಹೊರತು ಮನುಷ್ಯರಾಗುವುದಿಲ್ಲ. ಅದಕ್ಕೆ ಯವ್ವ ನಿಮ್ಮ ಕಡೆ ನಂದೊಂದು ಪ್ರಾರ್ಥನೆ ಐತಿ. ನೀವು ಮನಸ್ಸು ಮಾಡಿದ್ರಂತಂದ್ರೆ ಈ ಜಗತ್ತಿನಾಗ ಏನ್ ಬೇಕಾದ್ ಮಾಡಕ್ ಸಾಧ್ಯ ಐತಿ. ಅಪೋಳಿದ್ದಾಗೂ ನಾ ಒಂದ್ ದಿವಸ ಊರಿಗೆ ಬಂದಿದ್ದೆ. ಮುಂಜಾನೆ 6ಕ್ಕೆ ಅಪೋಳನ ಪ್ರವಚನ ಮಾಡಕ್ ಹಚ್ಚಿದ್ರಿ ಇಲ್ಲಿ. ಅವಾಗ ನಿಮಗ್ ನಾ ವಿನಂತಿ ಮಾಡ್ಕೊಂಡಿದ್ದೆ. ಅದ್ರ ಪರಿಣಾಮ ಭಾಳ ಚಲೋ ಆಗೈತಂತ ಅಪೋಳನ ಮೇಲಿನ ಮೇಲೆ ಹೇಳ್ತಿದ್ರು. ಆ ಕೊಕ್ಕಲಿಗೆ ಅವ್ರಿಗೆ ಭಾಳ ಸುಧಾರಿಸಿ ಅಪೋಳದೊಂದು ಏನಿತ್ತು ರೂಢಿ ಅಂದ್ರ ಭಾಳ ಚಲೋ ಅದಾರ ಅಂತಾರೆ. ಸುಮಾರು ಇದ್ದವ್ರು ಚಲೋರ ಆಗ್ಲಿ ತಿಳ್ಕೊಂಡು ಅಂತಿದ್ರು. ಇನ್ ಕೆಲವು ಮಂದಿ ಅಪೋಳ ಅಂತಾರಂದ್ರೆ ಹಂಗ ಆಗ್ಬೇಕಂತ ಹೇಳಿ ಮಾಡ್ತಿದ್ರು. ಮಾಡಿದ್ರು ಕೊಕ್ಕಲಿಗೆ ಅವರು. ಅಪೋಳ ಮ್ಯಾಗ ಭಾಳ ಶ್ರದ್ಧಾ. ಊರಾಗ ಕೊಟ್ಟಲ್ಗಿ ಊರಾಗ ಅಪೋಳ ನನಗೆ ಪ್ರವಚನಕ್ಕೆ ಬರಾಗ 2 ಮಾತು ಹೇಳಿದ್ರು. ಇದು ರೈತ ಊರೈತಿ, ರೈತಾಕಿ ಬಗ್ಗೆ ಮಾತಾಡ್ಬೇಕು ನೀವು. ಈ ಊರಾಗ ಹೊರಕಡೆಗೆಲ್ಲ ಹೊರಗೆ ಕುಂದಿರ್ತಾರ, ಅದ್ರ ಬಗ್ಗೆ 2 ಮಾತು ಮಾತಾಡ್ಬೇಕು ನೀ ಅಂತ ನಾನು ಹೇಳೇ ಕರ್ಕೊಂಡು ಬಂದಿದ್ರು ಅಪ್ಪಗಳು. ಅವ್ರು ಕರ್ಕೊಂಡು ಬಂದಿದ್ರಂದ್ರೆ ಕೀಲ್ ಗೀಚು ಹೊಡಿತಿದ್ನೆ, ಬಿಡ್ತಿದ್ದಿಲ್ಲ. ಭಾಳ ಬೈದಿದ್ನೆ. ಅವಾಗ ನೆನಪೈತಲ್ಲ ನಿಮ್ಗೆ, ಅಲ್ಲ ನೆನಪೈತಿ. ಆಮ್ಯಾಗ ಮುಂದೊಂದಿಷ್ಟು ದಿವಸ ನಾಟಕ ಮಾಡಿದ್ರಿ ನೀವು. ನಾವು ಶೌಚಾಲಯ ಕಟ್ತೀವಿ ಅಂತ ಹೇಳಿ 1,000-4,000 ಮಂದಿ ಯಾದಿನೇ ಮಾಡಿದ್ರೆ, ಅದ್ರದ್ದೊಂದು ಪಟ್ಟಿನೇ ಮಾಡಿದ್ರಿ. ಏನ್ ನಾಳೆಗೆ ಕಟ್ತಾರ, ನಾಡ್ದಾಗ ಕಟ್ತಾರ ಅನ್ಕೊಂತ ಪಾಯ ತೆಗಿತಾರ ಅನ್ನೋದ್ರಾಗ ಮೆಲ್ಲಕ ಅಪ್ಪಗಳು ಹೋಗ್ಬಿಟ್ರು. ಹೋಗೋಣ ಎಲ್ಲ ತಣ್ಣಗ ಮತ್ತೆ ಮುಂದಿನ ಸರಿ ಅಪ್ಪಗಳನ್ನ ಕರೆ ಬಂದ್ಕೊಳ್ಳೆ ಅದು ಆ ಸರಿ ಏನೇನು ಮಾಡಿದ್ರಲ್ಲ ಅದು ಅಂದ್ಕೊಳ್ಳೆ ಮಾಡಕತ್ತಾರಪ್ಪನವ್ರು ಅನ್ನೋದು. ಮತ್ತೆ ಊರಾಗ ಬಂದ್ಕೊಳ್ಳೆ ಅಪ್ಪಗಳು ಕೇಳ್ಯಾರ ನಡಿ ಮಾಡೋದು. ಮತ್ತೊಂದು 4 ದಿವಸ ಮಾಡೋದು, ಮತ್ತೆ ತಣ್ಣಗಾಗೋದು. ಅದು ನಿಮ್ದ ಅಂತಲ್ಲ, ಎಲ್ಲ ಊರಾಗ ಮಂದಿ ಚಟ ಹಿಂಗೆ ಇರ್ತಾವ. ಆದ್ರ ನಿಮ್ಮ ಶ್ರದ್ಧೆ, ನಿಮ್ಮ ನಿಷ್ಠೆ ಇದು ಬಹಳ ವಿಶೇಷ. ಅಪ್ಪಗಳು ಯಾವ ಮಾತುಗಳನ್ನು ಹೇಳ್ತಿದ್ರಲ್ಲ, ಅವ್ರು ಬಹಳ ಕಳಕಳಿಯಿಂದ ಹೇಳ್ತಿದ್ರಲ್ಲ. ಆ ಊರಿನ ಮೇಲೆ ಅವ್ರಿಗೆ ಪ್ರೀತಿ ಅಷ್ಟು ಇರ್ತಿತ್ತು. ಎಲ್ಲ ಊರುಗಳ ಬಗ್ಗೆ ಹಂಗೆ ಹೇಳ್ತಿರ್ಲಿಲ್ಲ, ಕೆಲವೊಂದು ಊರುಗಳ ಬಗ್ಗೆ ಹೇಳ್ತಿತ್ತು. ಅದಕ್ಕೆ ತಾವು ಇವುಗಳನ್ನು ಪಾಲಿಸ್ಬೇಕು. ರೈತರಾದವರು ಬಡವರಾಗಬಾರ್ದಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದು 1-2-3 ಮಾತು ಹೇಳ್ತೀನಿ, ನಿಲ್ಲಿಸ್ತೀನಿ. ರೈತ ಬಡವ ಯಾಕಾಗ್ತಾನ ಅನ್ನೋದು ಹೇಳ್ತೀನಿ. ರೈತ ಬಡವ ಯಾಕಾಗ್ತಾನ ಅಂತಂದ್ರ ಅನಗತ್ಯವಾದಂತ ಖರ್ಚುಗಳನ್ನು ಮಾಡಿ ಬಡವಾಗ್ತಾನ. ಒಂದು ಅಗತ್ಯ ಅವನಿಗೆ ಅವಶ್ಯಕತೆ ಇಲ್ಲ, ಅವಶ್ಯಕತೆ ಇಲ್ಲದ್ರ ಮ್ಯಾಗ ಖರ್ಚು ಮಾಡ್ತಾನ. ಅವು ಏನೇನು ಅನ್ನೋದು ನೀವತ್ತು ಯಾದಿ ಮಾಡ್ತಾರೆ, ಪಟ್ಟಿ ಮಾಡ್ತಾರೆ. ಒಂದು ರೈತ ಅಣ್ತಮ್ಮರು ಕೂಡ ಊರಾನವ್ರು ಕೂಡ ಇಲ್ಲದ ಕಾಂಪಿಟೇಷನ್ ಮಾಡಕ್ ಹೋಗ್ತಾನೆ. ಇದ್ದವ್ರು ನೋಡಿ ಇಲ್ಲದವ್ರು ಕಾಂಪಿಟೇಷನ್ ಮಾಡಿ ಹಾಳಾಗ್ಬಾರ್ದು. ಅವ್ರ ಪಾಲಿಗೆ ನಮ್ಮ ಪಾಲಿಗೆ ದೇವ್ರಿಗೆ ಯಾರು ಏನ್ ಕೊಟ್ಟಾನ ಹಂಗೆ. ಅವ್ರ ಗಾಡಿ ತಂದಾನ ಅಂದ್ಕೊಂಡೆ ಇವನು ಒಂದು ಗಾಡಿ ತಗೊಂಡು, ಇವಾಗೇನು ಅವಶ್ಯಕತೆ ಇಲ್ಲ. ಅವ ಟ್ರ್ಯಾಕ್ಟರ್ ತಂದಾನ
ತಗೊಳ್ಳೋದು. ಕೊಟ್ಟಲಿಗಾಗಿ ಎತ್ಕೊಳ್ಳಿಲ್ಲ, ಬೆಳಗ್ಗೆ ನೋಡಿದ್ರಿಲ್ಲ ನೀವು. ಆಚೆ ಕಡೆ ಕಕ್ಕಮರ್ಯಾನವರು ಎತ್ತಿನ ಗಾಡಿಗಳು ಎಷ್ಟು ಅದಾವಲ್ಲ ಆಟಿ ಎತ್ಕೊಳ್ಳೋ ಈ ಕೊಟ್ಟಲಿಗಾಗಿಲ್ಲ. ಮತ್ತು ಕೊಟ್ಟಲಿಗೆ ಜನಸಂಖ್ಯೆಕ್ಕಿಂತಲೂ ಅದು ಸಣ್ಣ ಊರ. ಕನ್ಮಡ್ಯಾಗ ಎಷ್ಟು ಎತ್ಕೊಳ್ಳೋದಾವಲ್ಲ ಅಷ್ಟು ಎತ್ಕೊಳ್ಳೋ ಕೊಟ್ಟಲಿಗಾಗಿಲ್ಲ. ಯಾಕಂದ್ರೆ ಎಲ್ಲರ ಮನೆ ಬರೀ ಟ್ರ್ಯಾಕ್ಟರ್ಗಳ. ಹೌದು ಅಲ್ಲೋ? ಅಲ್ಲೇನತ್ತೀರಿ ನೀವು? ಹೌದು ಅನ್ನತ್ತದ. ಯಾಕಪ್ಪ ಮಂದಿನ ಸಿಗುದಿಲ್ರಿ ಎತ್ತುಗಳು ನೋಡಾಕ. ದನಗಳ ಎಲ್ಲ ಈ ಸಗಣಿ ಕಸ ಅದು ಇದು ಮಾಡಕ್ ಬಂದಿರ. ನಿಮ್ಮ ಮನೆಗೆ ನಮ್ಮ ಮನ್ಯಾಗ ಐತಿ ಬಿಡ್ರಿ, 18 ಮಂದಿ ಐತಲ್ಲ. ಮತ್ತೆ ನಿಮ್ಮ ಮನೇಲಿ ಉಪ್ಪಿನಕಾಯಿ ಹಾಕೋದ ಅಡ್ಡ ಉದ್ದ ಹೋಳಿ ಮಾಡುದ ನಿಮ್ಮ ಎಲ್ಲ ಮಂದಿ ಎಲ್ಲ ಬಸ್ ಸ್ಟ್ಯಾಂಡ್ನಾಗ ಅಲ್ಲ. ನಾ ಈಗ ಸಾಕಷ್ಟು ಸರಿ ಹೋಗ್ತೀನಿ. ಈಗ ನಾವು 100-200 ಮಂದಿ ಕಾಯಿ ಮಾಡ್ತಾರೆ ಬಸ್ ಸ್ಟಾಪ್ನಾಗ. ಏನ್ ಮಾಡ್ತಾರ ಅಂದ್ರೆ ಜಗತ್ತಿನ ಪುರಾಣ ಎಲ್ಲ ಓದ್ತಾರೆ. ಹಾಗೆ ಮಾಡಬೇಡ. ಅನಗತ್ಯವಾದಂಥ ಖರ್ಚುಗಳನ್ನು ತಡೆಯುವ ಪ್ರಯತ್ನ ಮಾಡು. ಒಂದು. ಎರಡನೇದ್ದು, ವಿಲಾಸಿ ಜೀವನಕ್ಕೆ ಆಸ್ಪದ ಕೊಡಬಾರ್ದು. ನಮ್ಮ ಜೀವನದೊಳಗೆ ನಮಗೆಷ್ಟು ಸಾಧ್ಯತೆ, ನಮಗೆಷ್ಟು ದೇವರು ಕೊಟ್ಟಾನ ಅಷ್ಟು ಖರ್ಚು ಮಾಡ್ಕೋಬೇಕು. ಮತ್ತೆ ಹೆಚ್ಚು ಗಳಿಸ್ಬೇಕು, ಹೆಚ್ಚು ಖರ್ಚು ಮಾಡಬೇಕು. ಮೂರನೇದ್ದು, ಹಾಸಿಗೆ ದೊಡ್ಡದು ಮಾಡಿಕೊಂಡ ಕಾಲು ಚಾಚಬೇಕು. ಹಾಸಿಗೆ ದೊಡ್ಡದು ಮಾಡ್ಕೊಳಕ್ ಯಾರು ನಮಗೆ ಅಣಿ ಹಾಕಿಲ್ಲ. ನಮ್ಮ ಹಾಸಿಗೆ ದೊಡ್ಡದು ಮಾಡ್ಕೋಬೇಕು, ಆಮ್ಯಾಗ ಕಾಲು ಚಾಚಬೇಕು. ಮೊದಲ ಕಾಲು ಚಾಚಿ ಹಿಂದಗಡೆ ಹಾಸಿಗೆ ದೊಡ್ಡದು ಮಾಡ್ಕೊಳಕ್ ಹೋಗಬಾರ್ದು. ರೈತೆಂದೂ ಬಡವಾಗುವುದಿಲ್ಲ. ನಾ ಇಲ್ಲೇ ಕುಂತ್ಕೊಂಡ ಬರ್ತೀನಿ ಅವನ್ನೆಲ್ಲ. ದುಂದು ವೆಚ್ಚಗಳಂತ ಏನದಾವು ನಮ್ಮ ಜೀವನದೊಳಗೆ ನಾವು ಕಡಿಮೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋದು. ದುಂದು ವೆಚ್ಚಗಳು ಎಲ್ಲಿ 10 ರೂಪಾಯಿ ಖರ್ಚು ಮಾಡಿದ್ರೆ ನಡೀತೈತಲ್ಲ, ಅಲ್ಲಿ 100 ರೂಪಾಯಿ ಖರ್ಚು ಮಾಡೋದಪ್ಪ. ಏನು ಅವಶ್ಯಕತೆ ಐತೆ? ಇಲ್ಲ. ಬಟ್ಟೆ, ವಾಹನ, ಮದುವೆ ಇದ್ರೊಳಗೆ ಭಾಳ ಹಾಳು ಮಾಡ್ತಿರ್ತಾವ. ಒಬ್ಬೊಬ್ಬರ ಮನ್ಯಾಗ 100 ಸೀರೆ ಅಂತ್ರಿ. ಹುಡುಗರು 40, 50, 60 ಪ್ಯಾಂಟ್ ಶರ್ಟ್ ಅಂತ. ಇವನು ಮಾರಿದ್ರು ಸಹಿತ ಅಷ್ಟು ಬಟ್ಟೆ ಬರುದಿಲ್ಲಪ್ಪ. ಬಾಜಾರ್ದಾಗ ಹೋಗಿ ನಿಂದ್ರಿಸಿ ಇವನು ಮಾರ್ರಿ, ನೀವು ಇವನು ಮಾರಿದ್ರು ಅಷ್ಟು ಬರುದಿಲ್ಲ. ಇವ್ರ ಹತ್ತು ಹೆಂಗೆ ಕೊಡ್ಸಾನೆ ಯಾರಿಗೂ. ಅದ್ರ ಅವಶ್ಯಕತೆ ಐತೆ ಅನ್ನೋದು ನಾವೇ ಕೇಳ್ಕೋದು. ರೈತರು ಬಡವರು ಆಗಬಾರ್ದು ಅಂತ ಅನ್ಸಿತ್ತು ಅಂದ್ರೆ ಎಷ್ಟು ಸಾಧ್ಯ ಐತೆ ಅಷ್ಟು ದುಶ್ಚಟಗಳಿಂದ ದೂರ ಆಗಿರ್ಬೇಕು. ಎಂದೂ ಬಡವರಾಗಕ್ಕೆ ಸಾಧ್ಯ ಇಲ್ಲ. ನಮಗ ತೂತು ಬಂದು ಚಟ ಬೀಳಕ್ ಹತ್ತಾವ ರೈತರಿಗೆ. ಯವ್ವ ನಿಮಗಂತೂ ಪ್ರಶ್ನೆನೇ ಇಲ್ಲ. ನೀವು ಮನೆ ಬಿಟ್ಟ ಹೊರಗೆ ಹೋಗಂಗಿಲ್ಲ. ನಿಮ್ಮದು ಭಾಳ ಆದ್ರೆ ಏನು ಇವೇನೇನೋ ಬಡ್ಕೋತಾರಲ್ಲ, ಅವ್ನು ಬಿಟ್ರೆ ಮತ್ತೊಂದೇನು ಭಾಳ ಇವ್ರಿಗೆ ಅದು ಭಾಳ ತುಟ್ಟಿದೈತೆ. ಅವು ನಿಮ್ಗೆ ಹೇಳ್ತೀನಿ, ಅದನ್ನ ಹಚ್ಕೊಂಡೆ ನಿಮ್ಮ ಮನ್ಯಾಗ ಮಾಡ್ಕೋತೀನಿ ಅಂದ್ರೆ ನಾ ಒಂದೆರಡು ಹೇಳ್ತೀನಿ, ಮನ್ಯಾಗ ಮಾಡ್ಕೋರಿ. ಒಂದರ ತೊಗರಿ ಬ್ಯಾಳಿ ಹಿಟ್ಟ ನಾಳಿಂದ ಮನ್ಯಾಗ ಮಾಡ್ಕೋರಿ ಅಂದ್ರೆ ನಾನು 400 ರೂಪಾಯಿಗೊಂದು ಡಬ್ಬಿ ಮಾರಾಟ ಮಾಡ್ತೀನಿ. ಇಷ್ಟ ಮುಖಕ್ಕೆ ಹಚ್ಕೊಳ್ಳೋದನ್ನು ನಿಮ್ಗೆ ಹೇಳ್ತೀನಿ, ಮನ್ಯಾಗ ಮಾಡ್ಕೋರಿ. ಭಾಳ ಸೊಯ್ದಾಗತ್ತೈತೆ ಕೆಲಸ. ಒಂದಿಷ್ಟು ಉದ್ದಿನ ಬ್ಯಾಳಿ ಹಿಟ್ಟು ತಗೋರಿ, ಒಂದಿಷ್ಟು ತೊಗರಿ ಬ್ಯಾಳಿ ಹಿಟ್ಟು ತಗೋರಿ. ಆಮ್ಯಾಗ ಕೇಸರ ಅಂತ ಏನು ಸಿಗ್ತೈತಲ್ಲ ಅಂಗಡಿಯಾಗ ಒಂದಿಷ್ಟ ತಗೊಂಡು ಬರ್ರಿ. ಪುಡಿ ಮಾಡ್ರಿ ಸಣ್ಣಗ, ಅದ್ರಾಗ ಹಾಕ್ರಿ. ಅದ್ರಾಗ ಕುರಿ ಹಾಲು ಹಾಕಬೇಕು. ಒಂದಿಷ್ಟು ಕುರಿ ಹಾಲು ತಂದು, ನಾ ದಿನ 10 ಲೀಟರ್ ಕುರಿ ಹಾಲು ತಂದು ಈ ಮುಖಲೇಪನ ತಯಾರು ಮಾಡ್ತೀನಿ. ದಿನ 10-20 ಸಾವಿರ ರೂಪಾಯಿ ಗಳಿಸ್ತೀನಿ ನಾನು. ನಿಮಗೇನು ಕೆಟ್ಟಬೇನೆ ಆಗೈತಿ? ನಾನು ಹಚ್ಕೊಳ್ಳೋವಲ್ಲ ಮಾಡೋವಲ್ಲ, ನಿಮ್ಮ ಸಲಾಗಿ ಮಾಡಿ ನಾ ರೊಕ್ಕ ಗಳಿಸಾಕತ್ತೀನಿ. ನಾ ಅಂದ್ರೇನು, ನಿಮ್ಮಂಥವ್ರ ಹೆಣ್ಮಕ್ಳು ಕೆಲವೊಂದು ಸ್ವಸಹಾಯ ಗುಂಪುಗಳದಾವ, ಅವ್ರಿಗೆ ಹೆಚ್ಚು ಮಾಡ್ಸಾಕತ್ತೀನಿ. ನೆನಪಿನ ಉಳಿತೈತೆ. ನೀವು ಮಾಡಿ ನೋಡ್ರಿ ಒಂದೇ ದಿವಸ. ಉದ್ದಿನ ಹಿಟ್ಟ, ಕಡ್ಲಿಗಾಳಿ ಹಿಟ್ಟು ಸಣ್ಣಗೆ ಬೀಸ್ಬೇಕು. ಬೇಕಂದ್ರೆ ಹುರಿದು ಬೀಸ್ರಿ, ಭಾಳ ಚಲೋ ಆಗ್ತದೆ. ಬೀಸಿ ಅದ್ರೊಳಗೆ ಸ್ವಲ್ಪ ಕೇಸರ, ಆಮ್ಯಾಗ ಪುರಿ ಹಾಲು ಹಾಕಿ ಕಲಸ್ರಿ. ಕಲಸಿ ಮತ್ತೆ ಒಣಗಿಸ್ರಿ. ಅದನ್ನು ಒಣಗಿಸಿ ಮತ್ತೊಂದು ಬೀಸಿಬಿಡ್ರಿ. ನೀರಾಗ ಕಲಸಿ ನೀವು ಹಿಂಗೆ ಹಚ್ಕೊಂಡ್ರಿ ಅಂತಂದ್ರೆ ಮುಂಜಾನೆ 7ದ್ರಾಗ
ಶ್ರೀದೇವಿ ಕಂಡಂಗೆ ಕಾಣ್ತೇವೆ. ನೀವು ಹೆಂಗೆ ಯಾಕೆ ಇರೋಲ್ರ? ನಾ ಭಾಳ ಮಂದಿ ಕೊಟ್ಟಿದ್ದು ಪ್ರಯೋಗ ಮಾಡಿಸೀನಿ. ಇದು ಪಕ್ಕ ನೆನಪಿನಾಗ ಉಳಿತೈತಲ್ಲ ನಿಮ್ದು. ಇಂಥವು ಭಾಳ ಅದಾವ ನನ್ನ ಹತ್ರ ಫಾರ್ಮುಲಾ. ರೊಕ್ಕ ಗಳಿಸೋರಿದ್ರಿ ಅಂದ್ರೆ ನೀವು ಹೂ ಅನ್ರಿ, ಬೇಕಾದ್ರೆ ನಿಮ್ಮ ಊರಿಗೆ ಒಬ್ಬರು ನಾನು ಟ್ರೈನಿಂಗ್ ಕೊಡಕ್ಕೆ ಕಳಿಸ್ತೀನಿ. ನಿಮ್ಮ ಊರಾಗ ಕಳಿಸ್ಕೊಡ್ತೀನಿ, ನೀವೇ ಕಲೀರಿ, ಕಲಿತು ನೀವು ಮಾಡಿಸ್ರಿ, ಆಮ್ಯಾಗ ಮಾರಾಟವನ್ನು ಮಾಡ್ರಿ, ರೊಕ್ಕ ಗಳಿಸ್ರಿ. ಆದ್ರೆ ಹೊರಗಿನ ತಂದು ಮಾಡ್ಕೊಳ್ಳೋದು ಬೇಡ. ಇವು ಕೂದಲು ಉದುರಬಾರ್ದಂತಿತ್ತು ಅಂತಂದ್ರೆ ಇಲ್ಲೇ ನಿಮ್ಮೂರಾಗ ಒಬ್ಬ ಹುಡುಗದ ಕೆ ಸ್ಟೈಲ್ ಏನೋ ಅವನ ಹೆಸರ ಕರೆಪೋಳ್ ಸಿದ್ರಾಯ ಕರೆಪೋಳ್ ಅಂತೇಳಿ. ಇವು ಕೂದಲು ಉದುರ್ತಾವು, ಹೊಟ್ಟಕ್ಕೈತೆ ತಲೆಯಾಗ, ಆಮ್ಯಾಗ ಕೂದಲು ಬೆಳಗಾಗಕ್ಕೆ ಶುರು ಆಗ್ತಾವಲ್ಲ, ಅಂಥವ್ರ ಸಲಾಗ ಒಂದು ಎಣ್ಣೆ ತಯಾರು ಮಾಡ್ಯಾನ. ತಗೋರಿ ನೀವು, ಅವನ ಹತ್ರ ಇಲ್ಲೇ ಐತೆ. ಹಾ, ಎಲ್ಲನೂ ಮಾರ್ಕೆಟಿಂದ ಬಂದಿಲ್ಲ. ಅವ್ರು ಇವರು ಸವಿತಾನಂದ ಸ್ವಾಮಿಗಳು. ಇವೆಲ್ಲ ನಾನೇ ಕಾಂಟ್ರಾಕ್ಟರ್ ಇರ್ತೇವೆ. ಯವ್ವ ಇಂಥವು ಭಾಳ ಅದಾವ. ನಾನು ಬೇಕಂದ್ರೆ ನೀವು ಹೇಳ್ರಿ, ಇಲ್ಲಿದ್ದವ್ರು ಹುಡುಗಿಯರ ಹೇಳ್ರಿ, ಹುಡುಗರ ಹೇಳ್ರಿ, ಈ ಊರಿಗೆ ಒಬ್ಬರನ್ನ ಕಳಿಸ್ಕೊಡ್ತೇನೆ. ಒಬ್ಬರು ವೈದ್ಯರಲ್ಲ ಹಿಮಾಚಲ್ ಪ್ರದೇಶದವ್ರು. ನೀವು ಯೂಟ್ಯೂಬ್ನಾಗ ಹೋಗ್ರಿ, ವೈದ್ಯ ರಾಜೇಶ್ ಕಪೂರ್ ಅಂತ ತಿಳ್ಕೊಂಡು ಸರ್ಚ್ ಮಾಡ್ರಿ. 4 ಲಕ್ಷ ಜನ ಫಾಲೋವರ್ಸ್ ಅದಾರ ಅವನು. ಆ ಮನುಷ್ಯ ಈಗ ನಮ್ಮ ಮಠದಾಗ ಖಾಯಂ ಇರ್ತಾನೆ. ನೀವು ಯಾವ ಊರು ಅಂತೀರಿ ಆ ಊರಿಗೆ ನಾ 8 ದಿವಸ ಕಳಿಸ್ಕೊಡ್ತೇನೆ. ನಿಮ್ಗೆಲ್ಲ ಕಲಿಸ್ತಾನ ಅವನು ಏನೇನು. ಆಮ್ಯಾಗ ನಿಮ್ಮ ಮನೆಯ ರೋಗಗಳಂತ ಏನದಾವಲ್ಲ, ತಲೆ ನೋಸೋದು, ಕಣ್ಣ ಕಿವಿ ಸೋರುದು, ಹಲ್ಲು ಬ್ಯಾನಿ, ಆಮ್ಯಾಗ ಅಪಚನ ಆಗೋದು, ಸಂಡಾಸ್ ಕಟ್ಟಾಗೋದು ಬೇಡ, ಜುಲಾಬ್ ಆಗೋದು ಇರಲಿ, ಬ್ಲಡ್ ಪ್ರೆಷರು, ಶುಗರು, ಹರ್ನಿಯಾ, ಕ್ಯಾನ್ಸರು, ಇಂಥವು ಏನೇನು ಒಂದು 20 ರೋಗಗಳು ಸರ್ವಸಾಮಾನ್ಯವಾಗಿ ಎಲ್ಲರ ಮನ್ಯಾಗ ಕಂಡು ಬರ್ತಾವು. ಆ ರೋಗಗಳ ಸಲುವಾಗಿ ನಿಮ್ಮ ಮನ್ಯಾಗ ಅಡಿಗೆ ಮನ್ಯಾಗಿರುವಂಥ ಸಾಮಾನುಗಳು ಅಂದ್ರೆ ನಿಮ್ಮ ಮನ್ಯಾಗ ಅಕ್ಕಡಿ ಕಾಳುಗಳು, ಮಸಾಲೆ ಪದಾರ್ಥಗಳು ಮತ್ತು ಹೊಲದ ಬದುವಿನಾಗಿರುವಂಥ ಬೇರೆ ಬೇರೆ ಅಲ್ಲಿ ಇಟ್ಟಾರ ನೋಡಿ. ನಮ್ಮ ಇದರೊಳಗೆ ನಿಮ್ಮ ಹುಡುಗರೆಲ್ಲರೂ ಅಲ್ಲಿ ತಯಾರು ಮಾಡಿ ನಮ್ಮ ಗುರುಗಳು ಮಾಡಿಸಿರ್ತಾರೆ ಸವಿತಾನಂದ ಸ್ವಾಮಿಗಳು. ಅಂಥವ ಔಷಧಗಳನ್ನು ಹೆಂಗೆ ಮನ್ಯಾಗ ತಯಾರು ಮಾಡ್ಕೋಬೇಕು ಅನ್ನೋ ಟ್ರೈನಿಂಗ್ ಕೊಡ್ತಾರೆ. ನೀವು ತಯಾರಿದ್ರಿ ಅಂತಂದ್ರೆ ಕರೀರಿ, ನಿಮ್ಮ ಊರಿಗೆ ಕಳಿಸ್ತೀನಿ. ಅವ್ರನ್ನ ಬೇಕಾದ್ರೆ 20ನೇ ತಾರೀಕಿಗೆ ಅವ್ನು ಹೋಟಿಂಗ್ ಹೋಗ್ತಾನೆ, ಹೋಗಿ ಬರ್ತಾನೆ. ಬಂದ ಕೂಡಲೇ ನೀವು ಹೇಳ್ರಿ, ನಿಮ್ಮ ಊರಿಗೆ ಕಳಿಸ್ತೀನಿ. ಒಂದು 5 ದಿವಸ ನಿಮ್ಮ ಊರಾಗ ನಿಂತು ಹುಡುಗರಿಗೆ ಹುಡುಗಿಯರಿಗೆ ಯಾರು ವಯಸ್ಸಾದವ್ರಿಗೆ ಟ್ರೈನಿಂಗ್ ಕೊಡ್ತಾರೆ. ಆ ವಸ್ತುಗಳನ್ನು ನೀವು ಬಳಕೆ ಮಾಡ್ಕೋಬಹುದು, ಆಮ್ಯಾಗ ನೀವು ಮಾರಾಟನೂ ಮಾಡ್ಬೋದು. ಯಾವ ಬೇಕಾದ್ರೂ ಅವ್ರು ಹೇಳ್ರಿ, ನಿಮ್ಮ ಊರಿಗೆ ನಾ ಅವ್ರನ್ನ ಕಳಿಸ್ಕೊಡ್ತೀನಿ. ಅವ್ರ ಉದ್ದೇಶನ ಅದೇ, ಜೀವನದ್ದು ನಮ್ಮದು ಉದ್ದೇಶ ಅದೇ ಐತಿ. ಎಷ್ಟು ಸಾಧ್ಯ ಐತೆ ಅಷ್ಟು ಮಂದಿ ಮನ್ಯಾಗ ಇಂಥವೆಲ್ಲ ತಯಾರು ಮಾಡ್ಕೋದು. ರೈತರು ರೊಕ್ಕ ಹೊರಗೆ ಬಿಡಬಾರ್ದು. ಹೊರಗಿನ ರೊಕ್ಕ ಮನ್ಯಾಗ ಹೆಂಗೆ ಬರ್ತೈತಿ ಎಷ್ಟೋ ನೋಡ್ಕೊಳ್ಳೋದು. ಅವು ಎಂದೂ ಬಡವಾಗಂಗಿಲ್ಲ. ರೈತ ಯಾವಾಗಲೂ ಮನೆಯ ರೊಕ್ಕ ಹೊರಗೆ ಹೋಗೋದನ್ನು ನಿಲ್ಲಿಸ್ಬೇಕು. ಅವ ಯಾವಾಗೂ ಬಡವಾಗುವುದಿಲ್ಲ ಅಂತ. ಆಮೇಲೆ ಎಷ್ಟು ಸಾಧ್ಯ ಐತೆ ಅಷ್ಟು ದುಶ್ಚಟಗಳನ್ನು ರೈತ ಕಡಿಮೆ ಮಾಡ್ಕೋಬೋದು. ಆಮ್ಯಾಗ ರೈತ ಏನೇನು ಸಾಮಾನು ಬೆಳಿತಾನ, ಬೆಳೆದು ನೇರವಾಗಿ ಮಾರುಕಟ್ಟೆಗೆ ಮಾರಾಟ ಮಾಡೋದ್ರ ಬದಲಿಗೆ ಏನಾರ ಇಟ್ಟು ಮನ್ಯಾಗ ಮಾಡಿ ಕಳ್ತೀನಿ. ನಾ ಒಂದು ಮಷಿನ್ ತಂದೇನಿ, ಒಂದು ಸಾಣದು 2 ಲಕ್ಷ ರೂಪಾಯಿ ತಂದೇನಿ. ಒಂದು 100 ಸಾಮಾನು ತಯಾರು ಮಾಡ್ತೈತ್ರಿ ಆ ಮಷೀನು. ಒಂದು 100 ಸಾಮಾನು, ಜಾಮು, ಜೇಲಿ, ಆಮ್ಯಾಗ ಕಷಾಯ ತಯಾರು ಮಾಡ್ತೈತಿ, ಆಮೇಲೆ ಬೇರೆ ಬೇರೆ ಪದಾರ್ಥದ ಪೌಡರ್ಗಳನ್ನು ತಯಾರು ಮಾಡ್ತೈತಿ. ನಾ ಹರಿಯಾಣದಿಂದ ಒಂದು ಮಷಿನ್ ತಂದೀನಿ ಹೆಣ್ಮಕ್ಳ ಸಲುವಾಗಿ. ಅಲ್ಲಿ ಟ್ರೈನಿಂಗ್ ಕೊಡ್ತೀವಿ ಮಠದಾಗ ನಾವು. ಅದ್ರೊಳಗೆ ಒಂದು 100 ಪದಾರ್ಥಗಳನ್ನು ಮಾಡಕ್ಕೆ ಬರ್ತಾವೆ. ಅವೆಲ್ಲ ಜೀವನೋಪಯೋಗಿ ವಸ್ತುಗಳು. ನಾವೊಂದು ಸಣ್ಣ ಮಷಿನ್ ತಂದೀನಿ. ಇಷ್ಟ ಸಗಣಿ ಪೌಡರ್ ತಗೊಂಡು ಅಗರಬತ್ತಿ ಮಾಡೋದು. ಒಂದು ತಾಸಿಗೆ 5 ಕಿಲೋ ಪೌಡರ್ ಅಗರಬತ್ತಿ ಮಾಡ್ತೈತಿ. 4 ಕಿಲೋ ಪ್ರತಿ ದಿವಸ ನೀವು ಮಾಡಿದ್ರಂದ್ರೆ ಎಷ್ಟು ಅಗರಬತ್ತಿ. ಈಗ ಮಾರ್ಕೆಟ್ನಾಗ ಇರುವಂಥ ಅಗರಬತ್ತಿಗಳು ಏನಾಗ್ಯಾವ, ಕಲ್ಲಿದ್ದಲು ಪುಡಿ ಹಾಕ್ತಾರೆ ಅದ್ರೊಳಗೆ. ಅದರಿಂದ ಮೊನೋಕ್ಸೈಡ್ ಬರ್ತೈತಿ. ಅದರಿಂದ ನೀವು ಪ್ಯಾರಲೈಟಿಕ್ದಂಥ ರೋಗಗಳು ಬರ್ತಾವೆ. ಎಷ್ಟೇ ಚಲೋ ಅಗರಬತ್ತಿ ಮನೆಯೊಳಗೆ ಹಚ್ಚಿದ್ರಿ ಅಂದ್ರೆ ನೀವು ಆ ಅಗರಬತ್ತಿ ಎಷ್ಟು ಹೆಚ್ಚು ಬಳಕೆ
ಮಾಡ್ತಾರೆ ಅಷ್ಟು ನಮ್ಮ ಬ್ರೈನ್ ಡ್ಯಾಮೇಜ್ ಆಗ್ತೈತೆ. ಇದನ್ನೊಂದು ನೆನಪಿನಾಗ ಇಟ್ಕೋರಿ. ಈ ಸದ್ದು ಮಾರ್ಕೆಟ್ನೊಳಗಿರುವಂಥ ಅಗರಬತ್ತಿಗಳು ಎಷ್ಟು ಕಡಿಮೆ ಬಳಸ್ತಾರೆ ಅಷ್ಟು ಚಲೋ. ಯಾಕಂದ್ರೆ ಇವರೆಲ್ಲ ಕಲ್ಲಿದ್ದಲು ಪುಡಿ ಬಳಸಾಕತ್ತಾರೆ. ಅದು ಚಂದಾಗ ಉರಿಬೇಕಂತ. ಅದು ಸುಟ್ಟು ಕೂಡಲೇ ಮೊನಾಕ್ಸೈಡ್ ಹೊರಗೆ ಬರ್ತೈತಿ. ಆ ಮೊನಾಕ್ಸೈಡ್ ಹೋಗಿ ಮೆದುಳಿಗೆ ಬಡಿತು, ನಮ್ಮ ನರಮಂಡಲಕ್ಕೆ ಬಡಿತು ಅಂದ್ರೆ ನರಮಂಡಲ ವೀಕ್ ಆಗ್ತಾವ, ಅಶಕ್ತ ಆಗ್ತದೆ. ಅದರಿಂದ ಬ್ರೈನ್ ಹೆಮರೇಜ್ ಆಗುವಂತ ಸಾಧ್ಯತೆಗಳು ಅಧಿಕ ಅದ. ನೀವು ಬೇಕಾದಂತ 100 ರೂಪಾಯಿ ಅಗರಬತ್ತಿ ತಗೊಂಡು ಬರ್ರಿ, ಅದ್ರೊಳಗೆ ಇದನ್ನ ಮಾಡಾಕತ್ತಾರೆ. ಆದ್ರೆ ಅದೇ ನಿಮ್ಮ ಮನೆಯೊಳಗಿನ ಆಕಳಿ ಸಗಣಿ ಪೌಡರ್ ಮಾಡಿ, ಸಗಣಿ ಒಣಗಿಸಿ ಪೌಡರ್ ಮಾಡುದು, ಆ ಮಷಿನ್ ಒಳಗೆ ಹಾಕಿದ್ರೆ 1 ಸೆಕೆಂಡ್ನಾಗ 2-3 ಕಡ್ಡಿ ಹೊರಗೆ ಬರ್ತಾವ. ತಾಸಿಗೆ 5 ಕಿಲೋ ಸಗಣಿ ಪೌಡರ್ ಅಂತಂದ್ರೆ ಸಾವಿರಾರು ಅಗರಬತ್ತಿ ತಯಾರಾಗ್ತಾವ. ಅವುಗಳನ್ನು ನೀವು ಹಚ್ಚಿದ್ರಂದ್ರೆ ಏನು ಹಾಕೋದು ಬೇಡ. ನೀವು ಅದ್ರೊಳಗೆ ಒಂದು ಸ್ವಲ್ಪ ಬೇವಿನ ತಪ್ಪಲ ಹಾಕೋದು. ಸ್ವಲ್ಪ ಸಾಧ್ಯತ್ತಂತಂದ್ರೆ ಒಂದ್ ಜರ ಲೆಮನ್ ಗ್ರಾಸ್ ಅಂತ ಇರ್ತೈತಲ್ಲ, ಚಹಾ ತಪ್ಪಲ, ಅದನ್ನ ಪುಡಿ ಮಾಡಿದ್ರೆ ವಾಸನೆ ಬರೋ ಸಲುವಾಗಿ ಎಷ್ಟು ಹಾಕಿದ್ರಿ ಅಂತಂದ್ರ ಮನ್ಯಾಗ ಒಂದು ಸೊಳ್ಳೆ ನಿದ್ರಂಗಿಲ್ಲ. ಮನೆಯೊಳಗಿರುವಂತ ಆಕ್ಸಿಜನ್ ಎಲ್ಲ ಶುದ್ಧ ಆಕೈತಿ, ಸ್ವಚ್ಛ ಆಕೈತಿ. ಆಕಳ ಸಗಣಿ ಸುಟ್ರ ಮನೆಯೊಳಗಿನ ವಾತಾವರಣ ಮತ್ತು ಮನೆಯೊಳಗಿನ ಆಕ್ಸಿಜನ್ ಪ್ರಮಾಣ ತಾನೇ ಹೆಚ್ಚಾಕೈತಿ. ಇಂಥದ್ದು ಯಾರು ಮಾಡೋರಿದ್ರು ಹೇಳ್ರಿ, ನನಗೆ ಯಾಕೆ ಬಡತನ ಬರ್ತೈತಿ ನನಗೆ? ಇಂಥವು ಭಾಳ ಅದಾವ ಸಣ್ಣ ಪುಟ್ಟು. ನಮ್ಮ ಮನೆ ಮಳಿ ಬಿತ್ತು ಕಂಡಾಪ್ಟಿ. ಮಳಿ ಬಿದ್ದ ಕೂಡಲೇ ಮಾವಿನ ಗಿಡದಾಗಿಂದ ಕಾಯಿ ಈ ನಮ್ನಿ ಬಿತ್ತರಿ, ಕೆಳಗೆ ಹಾಸಿಗೆ ಹಾಸ್ದಂಗೆ ಆಗಿತ್ತು. ಏನ್ ಮಾಡ್ಬೇಕಂತ ಎಲ್ಲರೂ ಅಂದ್ರು. ಆ ಹೊತ್ನಾಗ ದಡ 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 ಒಂದು 10-20 ಆಳು ಹಚ್ಚಿದೀವಿ, ಕಟಿಂಗ್ ಮಾಡಿದ್ವಿ, ಮಾಡಿ ಸಣ್ಣ ಸಣ್ಣ ತುಣುಕ್ ಮಾಡಿ ಒಣಗಿಸ್ಬಿಟ್ಟಿವಿ, ಒಣಗಿಸಿ ಪೌಡರ್ ಮಾಡಿಬಿಟ್ಟಿವಿ. ಆಮ್ಸೂರ್ ಅಂತ ತಿಳ್ಕೊಂಡು ಈಗ ಈ ಸತ್ ನಮ್ಮಲ್ಲಿ ಬಾಕಿನ ಉಳಿದಿಲ್ಲ, ಎಲ್ಲ ಕಲಸಾಗಿ ಮಾರಾಟ ಆಗಿ ಹೋಗ್ತಿದೆ. ಅದ್ ಮಾವಿನಕಾಯಿ ಬಿದ್ದದ್ದು ಸಮಸ್ಯೆ ಆಕೈತಿ ಮಂದಿಗೆ. ಸಮಸ್ಯೆ ಅಲ್ರಿ, ದೊಡ್ಡ ಸಂಪತ್ತದು. ಈಗ ನಿನ್ನೆ ರಾತ್ರಿ ಬಿತ್ತು. ಈಗ ನಶಿಕ್ನಾಗ ಫೋನ್ ಮಾಡಿ ಹೇಳಿದ್ ನಾನು ನಮ್ಮ ಮಡದಾಗ ಮತ್ತೆ ಮಾವಿನಕಾಯಿ ಬಿದ್ದಾವು, ಮಂದಿ ಕಡೆಯಿಂದನು ಮಾವಿನಕಾಯಿ ಖರೀದಿ ಮಾಡ್ರಿ. ನಾ ಹೇಳಿದ ಅವ್ರಿಗೆ 100 ರೂಪಾಯಿ ಕಿಲೋದೊಳಗೆ ಯಾರ ಕಡೆಯಿಂದನು ಖರೀದಿ ಮಾಡ್ಬೇಡ ಅಂತ ಹೇಳಿನಿ. ದೇಶಿ ಮಾವಿನ ಗಿಡ ಏನದಾವ ಅದ್ರಾಗಿರುವ ಕಾಯಿಗಳು ಬಿದ್ದಿದ್ದು ಅಂದ್ರ ಒಂದು 100 ರೂಪಾಯಿ ಕಿಲೋದಕ್ಕಿಂತಲೂ ಯಾರು ಕಡಿಮೆ ತಗೋಬೇಡ್ರಿ. ಅವ್ರಂತಾರ 50 ರೂಪಾಯಿ ಕೊಡ್ತೀವಿ, 40 ರೂಪಾಯಿ ಕೊಡ್ತೀವಿ ಅಂತ. ಅವ್ರು 40 ಕೊಡ್ತೀವಿ ಅಂದ್ರು ನೀವು 100 ರೂಪಾಯಿ ಕೊಡ್ರಿ. ಅವ್ರು ಕೊಟ್ಟು ಅವ್ನು ಖರೀದಿ ಮಾಡ್ರಿ. ಪಟ 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 ಉಪ್ಪಿನಕಾಯಿ ಹಾಕ್ಬಿಡ್ರಿ 2-3 ದಿನದಾಗ ಮುಂದೆ ಮಾರಾಟ ಮಾಡ್ರಿ. ಏನ್ ಫಸ್ಟ್ ಕ್ಲಾಸ್ ಉಪ್ಪಿನಕಾಯಿ ಆಗ್ತಾವ್ರಿ ಬಿದ್ದ ಮಾವಿನ ಗಿಡಗಳು. ನಂಬರ್ 1. ನಾವು ವರ್ಷ ಮೊನ್ನೆ ಟೊಮೆಟೊ ಸಿಕ್ಕಾಪಟ್ಟೆ 2 ರೂಪಾಯಿ 3 ರೂಪಾಯಿ ಟೊಮೆಟೊ ಆಯ್ತು. ಆದ ಕೂಡಲೇ ಏನ್ ಮಾಡೋದು ನಂದಿವಿ, ಏನ್ ಮಾಡೋದು ಅಂದ ಕೂಡಲೇ ಏನಿಲ್ಲ, ಸ್ವಚ್ಛವಾಗಿ ತೊಳೆದಿವಿ. ತೊಳೆದು ಕ್ರಶ್ ಮಾಡಿ ಅದ್ರೊಳಗೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಕಳ 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 ಕುದಿಸಿ ದೊಡ್ಡ 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 ಬ್ಯಾರಲ್ ತುಂಬಿಟ್ಟಿವಿ. ಹಿಂದಾಗಡೆ ಅವನ್ನ ಕೆಚಪ್ಪು ಸಾಸು ಮಾಡಿ ಮಾರಾಟ ಮಾಡಿದ್ವಿ. ಈ ಸದ್ದು 1 ಲೀಟರ್ ನಮ್ಮ ಕೈಯಾಗಿಲ್ಲ. ನೀವು ಮಾಡ್ತೀವಿ ಅಂದ್ರೆ ಒಕ್ಕಲಿಗರಿಗೆ ಏನೂ ಕೊರತಿಲ್ಲ, ಎಲ್ಲ ಮಾಡಕ್ಕಾಕೈತಿ. ಇಂಥವು ಯಾರು ಕಲಿತೀರಿ ಅಂದ್ರೆ ಹೇಳ್ರಿ, ನಾ ಅವ್ರನ್ನ ಟ್ರೈನಿಂಗ್ ಕೊಡೋರು. ಅವ್ರು ಟ್ರೈನಿಂಗ್ ಕೊಡೋರು ಯಾಕೆ ಇಲ್ಲಿ ಕುಂತಾನಿಲ್ಲಪ್ಪ ಮನುಷ್ಯ, ಇವೆಲ್ಲ ಮಾಡೇ ಮುದಕ್ಕಾಗ್ಯ. ನೀವು ಊರ್ ಬಿಟ್ಟು ಹೋಗ್ಯಾನ ನೋಡ, ಬಿಜಾಪುರದಾಗ ಇರ್ತಾನೆ ಹೋಗ. ಹಾ, ಪ್ರಕಾಶ್ ಗಣಿ ಅವರು ಹೋಗ್ಕೋತ ಎಲ್ಲ ಮಾಡಿ ಮುದಕ್ಕಾಗ್ಯಾನ. ನಾ ಇವನ್ನ ನೋಡಿ ಕಲ್ತಿದ್ದು ಒಂದು ಕಾಲಕ್ಕೆ. ಇವ ನನಗ ಹಾಗಲಕಾಯಿ ತುಪ್ಪಡಿ ಮಾಡಿ ಒಣಗಿಸಿ ಒಂದು ಚೀಲ ಕೊಟ್ಟಿದ್ದ. ಇವ ಹಾಗಲಕಾಯಿ ಒಂದ ಕೊಟ್ಟಿದ್ದ. ನಾ ಮುಂದೆ ಎಲ್ಲ ಕಾಯಿಪಲ್ಯಗಳು ಒಣಗಿಸಿ ಚೀಲ ಮಾಡಿ ತುಂಬಾಕ್ ಶುರು ಮಾಡಿದೆ, ಮಾರಾಟ ಮಾಡಕ್ ಶುರು ಮಾಡಿದೆ. ಅವ ಕೈ ಬಿಟ್ಟ, ನಾ ಬಿಟ್ಟಿಲ್ಲ ಅಷ್ಟ. ಅವ ಅದನ್ನ ಬಿಟ್ಟು ದೊಡ್ಡ ದೊಡ್ಡ ಮುಂದಿನ ಬೆನ್ನ ಹತ್ತಿದ. ನಾವು ಬಡವರು ಹಿಂದಿನ ಬೆನ್ನ ಹತ್ತಿದೀವಿ, ಮುಂದೆ ಎಲ್ಲಿ ಹೋಗೋಣ ತಿಳ್ಕೊಂಡು. ತಿಳಿತೀವಿ, ರೈತರೆಂದು ಬಡವರು ಆಗುವುದಿಲ್ಲ, ಆಗಬಾರ್ದು. ರೈತರು ಬಹಳ ದೊಡ್ಡ ಮನಸ್ಸಿನವ್ರು ಇರ್ತಾರೆ. ಮೊನ್ನೆ ಒಂದು ಊರಿಗೆ ಹೋಗಿದ್ದೆ. ಹೆಂಗಿರ್ತಾನೆ ರೈತ ಹೇಳ್ತೇನೆ. ಊರಿಗೆ ಹೋಗಿದ್ದೆ, ಜಾತ್ರೆ ಇತ್ತು. ಹಿಂಗ ಇಡೀ ಊರ ಸೇರ್ತೆ, ಎಲ್ಲರೂ ಬಂದಿದ್ರು. ಒಬ್ಬ ಯಜಮಾನ ಇದ್ದ, ರೈತ, ಮಧ್ಯಮ ವರ್ಗದ ಮನುಷ್ಯ. ಜಾತ್ರೆ ಮುಗೀತು, ಪ್ರವಚನ ಮುಗೀತು. ಮುಗಿದ ಕೂಡಲೇ ನಡ್ರಿ ಪಾಲ್ಕಿ ಇತ್ತು, ಪಾಲ್ಕಿ ಉತ್ಸವನು ಮುಗೀತು. ಮುಗಿದ ಕೂಡಲೇ ನಾ ಇನ್ನು ಹೊಕ್ಕೇನ್ರಿ ಅಂದ. ಕೂಡಲೇ ಎಲ್ಲರೂ ಪ್ರಸಾದ್ ತಗೋರಿಪ್ಪ, ತಗೊಂಡು ಹೋಗ್ರಿ. ಇಲ್ರಿ, ನಾ ಅವಸರ ಐತಿ ಹೋಗ್ಬೇಕು, ಅವಸರ ಐತಿ ಹೋಗ್ಬೇಕು ಅಂದ. ಅದೆಂತ ಅವಸರ, ದಡ ಜನ ಉಂಡ ಹೋಗ್ರಿ ಅಂತಂದ.
ಅವ ಏನು ಹೇಳಿದ್ರು ಕೇಳಾಕ್ತಾ ಇರಲಿಲ್ಲ. ಉಳ್ದವ್ರೆಲ್ಲ ಹ್ಞೂ ಅಂದ್ರು. ಒಬ್ಬ ಮನುಷ್ಯ ಒಟ್ಟ ಏನು ಹೇಳಿದ್ರು, ಇಲ್ರಿ ನಾವು ಹೋಗಬೇಕು ಅಂತ, ಇಲ್ರಿ ನಾವು ಹೋಗಬೇಕು ಅಂತ, ಇಲ್ರಿ ನಾವು ಹೋಗಬೇಕು ಅಂತ 4 ಸರಿ ಅದ. ನಾವು ಮಗಲ್ ಕರೆದು ಕೇಳಿದೆ, ಯಾಕಪ್ಪ ಅಂತ ಕೇಳಿ. ಅಜ್ಜವ್ರ ಮುಂಜಾನೆ ನಮ್ಮ ಮನ್ಯಾಗ ಕೂಸು ಸತ್ತೈತಿ, ಹಂಗ ಮುಚ್ಚಿಟ್ಟು ಬಂದಿ. ಯಾಕೆ ನಾವೊಂದು ವೇಳೆ ಹಿಂಗೆ ಅಂದಂದ್ರೆ ಇಡೀ ಊರು ಜಾತ್ರೆ ಮ್ಯಾಗ ಪರಿಣಾಮ ಆಕೈತಂತ ಹಂಗ ಮುಚ್ಚಿಟ್ಟು ಬಂದಿ. ಹೋಗಿ ಅದನ್ನ ಅಂತಿಮ ಸಂಸ್ಕಾರ ಮಾಡ್ತೀನಿ, ಬೇಕಂದ್ರೆ ಆಮೇಲೆ ಇರ್ತದೆ. ಇವ ನಮ್ಮ ರೈತ. ನಮ್ಮ ರೈತ ತನ್ನ ಮನೆಗಿಂತಲೂ ಸಮಾಜಕ್ಕೆ ಯಾವಾಗಲೂ ಬಹಳ ಬೆಲೆ ಕೊಟ್ಟಂತ. ನಮ್ಮ ರೈತ ತನ್ನ ವೈಯಕ್ತಿಕ ಜೀವನ ಎಂದೂ ಶ್ರೇಷ್ಠ ಅಂತ ತಿಳ್ಕೊಂಡ. ಅವ ಯಾವ ನಮ್ಮೂರು, ನಮ್ಮ ಸಮಾಜ, ನನ್ನ ಜನತೆ ಅದು ಮೊದಲು. ಬಿತ್ತು ದಿವಸ ಇದ್ದು ಅಂದ್ರೆ ಸಹಿತ ನಿಮ್ಗೆ ಹೇಳ್ತೇನೆ ನಾನು, ನಮ್ಮಲ್ಲಿ ಒಂದು ರೂಢಿ ಇತ್ತು. ತತ್ತಿ ಹೋಗ್ತಿತ್ತಂತಂದ್ರೆ ಹೆಣ ಮೂಲೆಯಾಗಿಟ್ಟು ಹೋಗಿ ಹೊಲ್ದಾಗ ಬಿತ್ತಿ ಬಂದು ಹಿಂದಾಗಡೆ ಮಣ್ಣು ಮಾಡ್ತಿತ್ತು. ಅವನ ದೃಷ್ಟಿ ಒಳಗೆ ವಾದ ಹೆಣ ಮುಖ್ಯ ಅಲ್ಲ, ಮುಂದೆ ಮಕ್ಕಳ ಮರಿಗೆ ಬೇಕಾಗುವಂತ ಕಾಳ ಕಡಿ ಮುಖ್ಯ. ತತಿ ತಪ್ಪಿದ್ರೆ ಎಲ್ಲ ತಪ್ಪೈತಿ ಅಂತ ತತಿಗೆ ಮಹತ್ವ ಕೊಡ್ತಿದ್ದವ ರೈತ. ಅವಾಗ ಯಾಕೆ ಬಡತನ ಬರ್ತೈತಿ ಹೇಳ್ರಿ ನೋಡೋಣ, ಎಂಥವ್ರಿಗೆ ಯಾಕೆ ಬಡತನ ಬರ್ತೈತಿ? ಇಷ್ಟಾಗಿನೂ ಒಬ್ಬರಿಗೆ ಹೇಳಿದ, ನನಗೊಬ್ಬರಿಗೆ ಹೇಳಿದೆ, ಅಪ್ಪವ್ರ ಯಾರಿಗೆ ಹೇಳ್ಬೇಡ್ರಿ ಅವ್ರಿಗೆ, ನಮಗೆ ಹೆಂಗೆ ಇರಕ್ಕೆ ಸಾಧ್ಯ ಆಕೈತಿ ಅಂದ ಕೂಡಲೇ ನಾನು ನಡ್ರಪ್ಪ ಎಲ್ಲರೂ ಹೋಗಿ ಅದನ್ನು ಮುಗಿಸ್ಬರೋಣ. ಇಡೀ ಊರ ಹೋತ್ರು, ಪ್ರಸಾದ ಮಾಡಿದವರು ಹೋದ್ರು, ಮಾಡಿದವರು ಹೋದ್ರು. ಬಂದೇನ್ ಮಾಡು ನಡ್ರಿ ಅಂದ್ರು. ಕಂಡಾಕ್ತಿ ರಾತ್ರಿ ಮುಗಿಸ್ಬಂದು ಮತ್ತೆಲ್ಲರೂ ಊಟ ಮಾಡು. ಇದು ನಮ್ಮ ರೈತರ ವಿಷಯ. ಇಂಥ ರೈತರಿಗೆ ಇಂಥ ಬಲ ಇರೋ ಹೊತ್ತಿನಾಗ, ಜನಬಲ ಇರೋ ಹೊತ್ತಿನಾಗ ಯಾಕೆ ಪಡೋರು ಆಗ್ತಾರೆ? ಅದು ಆದ್ದರಿಂದ ನೀವು ಕೊಟ್ಟಲಿಗೆ ಅವರು, ನಾವು ಯಾಕೆ ಬಂದೀವಿ ನಿಮ್ಮ ಊರಿಗೆ? ನನ್ನ ಹತ್ರ ಬಂದರು, ಹಿಂಗಿಂಗ್ರಿ ಅಪ್ಪಗಳು ಬರ್ತಿದ್ರು, ಅವ್ರು ಬಂದಾಗ ಜಾತ್ರೆ ಮಾಡ್ತಿದ್ದೀವಿ ಅಂತ ನಾ ಹೇಳಿದೆ. ಅಪ್ಪಗಳು ಬರ್ತಿದ್ರಿಲ್ಲೋ, ಅಪ್ಪಗಳ ಪರವಾಗಿ ಇವ್ರು ಅಲ್ಲಿ ಅದಾರಿ ಬಿಜಾಪುರ ಆಶ್ರಮದಾಗ. ಅದು ಏನಿದ್ರು ಬಿಜಾಪುರ ಆಶ್ರಮದವರ ಬರಬೇಕು, ಅದರ ನೇತೃತ್ವ ವಹಿಸ್ಬೇಕು, ಅವಾಗ ನಿಮ್ಮೂರು ಜಾತ್ರೆ ಆಗ್ಬೇಕು. ನಾವೇನದೀವಲ್ಲ ಗೌರವ ಕಲಾವಿದ್ರಂತ ತಿಳ್ಕೊಬೇಕು. ನಾವು ಯಾವಾಗ ಬರ್ತೀವಿ ಹೋಗ್ತೀವಿ, ನಾವು ಯಾವ ನಮ್ದೇನು ಭಾಳ ಇದ್ರೊಳಗೆ ಪಾತ್ರ ಇಲ್ಲ. ಆದ್ರೆ ಅಪ್ಪಗಳು ಯಾವ ಜಾಗದಾಗಿದ್ರು ಆ ಜಾಗದಾಗ ಇವ್ರು ಅದಾರ, ಅವ್ರನ್ನ ಕರ್ಕೊಂಡು ಬರ್ಬೇಕು. ಅವ್ರ ನೇತೃತ್ವದಾಗ ಯಾರು ಬರ್ತಾರ, ಹೋದವ್ರು ಹೋಗ್ತಾರೆ. ಆದ್ರೆ ನಿಮ್ಮ ವ್ರತ ಏನೈತಲ್ಲ ಅದು ಖಂಡಿತ ಆಗ್ಲಾರ್ದಂಗೆ ನಿರಂತರವಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಇದೇ ಒಂದು ಮಾರ್ಗ ಅಂತ ನಾವು ತಮ್ಮಲ್ಲಿ ಕೇಳ್ಕೊಂಡಿದ್ದೆ. ತಾವು ನೇರವಾಗಿ ಬಸವಲಿಂಗಪ್ಪಗಳ ಕಡೆ ಹೋದ್ರೆ ಅವ್ರು ಹೋದ್ಕೊಳ್ಳೆ ನನಗೆ ಫೋನ್ ಮಾಡಿದ್ರು, ಕೊಟ್ಟಲಿಗೆ ಅವ್ರು ಬಂದಾರ, ನೀವು ಬರ್ಬೇಕಂತ. ಅದಕ್ಕೆ ಆ ಪ್ರಕಾರವಾಗಿ ನೀವು ನಡೆಸ್ಕೊಂಡು ಬಂದ್ರಿ. ಮುನ್ನ ಆನಂದ್ಜಿ ಬಂದ್ರು ನಿಮ್ಮ ಊರಿಗೆ, ನಮ್ಮ ಸವಿತಾನಂದ ಶ್ರೀಗಳು ಬಂದರು, ನಿಮ್ಮ ಯುವಕರು, ಹುಡುಗರು, ಹುಡುಗಿಯರು ಯಾವ ಪದ್ಧತಿಯಿಂದ ನೀವು ತಯಾರಾಗಿದ್ದನ್ನು ಮಾಡಿದ್ರಲ್ಲ, ಈ ಜಾತ್ರೆ ನಾಡಿನ ಅನ್ಯ ಜಾತ್ರೆಗಳಿಗೆ ಆದರ್ಶ ಆದೀತು ಅಂತ ನನಗನ್ನಿಸ್ತೈತಿ. ನೀವು ಮಾಡಿದಂಥ ಜಾತ್ರೆ ಇದ್ರೊಳಗೆ ನೀವೇನು ಮಾಡಿದ್ದಲ್ಲ, ಏನು ಎತ್ತಿನ ಗಾಡಿಗಳು ಬಂದು ರೀ ಬೆಳಗ್ಗೆ 8-9 ಕಿಲೋಮೀಟರ್ದಿಂದ ಗಾಡಿಗಳು ತಗೊಂಡು ಬಂದ್ರಿ ನಿಮ್ಮ ಊರಿಗೆ. ಏನು ಅವ್ವಗಳು ಕೊಡ ಹೊತ್ಕೊಂಡು ಬಂದ್ರಿ, ಇಷ್ಟ ಬೆಳಗ್ಗೆ ಕೊಡ ಹೊತ್ಕೊಂಡು ಬಂದ್ರಿ. ಏನಲ್ಲಿ ಜಾತ್ರೆ ಒಳಗ್ರಿ ಬೀಜಗಳನ್ನ ಸಂಗ್ರಹ ಮಾಡಿದಿರಿ, ಔಷಧಿ ವನಸ್ಪತಿಗಳ ಪರಿಚಯ ಮಾಡಿಸಿದ್ದೀರಿ. ಆಮ್ಯಾಗ ಆ ಜಾನಪದ ಸೊಗಡನ್ನ ಯಾರು ನಾಚ್ಕೊಂಡಿಲ್ರಿ. ಭಾಳ ಮಂದಿ ನಾಚತಾರ ಇಚ್ಛಿತಿಗೆ ಇದ್ಯಾಂಗ ಕುಂದ್ರದಂತ. ನಮಗನಿಸ್ತು ಸೋಬಾನ ಹಾಡ ನಡೆದಾವೇನಂತ. ನಾವು ನೋಡಿದೀವಿ ಸಣ್ಣ ಕುಬಸ, ದೊಡ್ಡ ಕುಬಸ ಕರೆ ನಡೆದವನಂತ ಅನಿಸ್ತು ನಮಗೆ. ಬೀಸು ಕಲ್ಲೋರು ಬೀಸು ಹಾಡು ಹಾಡ್ತಿದ್ರು, ಕುಟ್ಟೋರು ಕುಟ್ಟು ಹಾಡು ಹಾಡ್ತಿದ್ರು. ಏನ್ರಿ 1-2 ಎಲ್ಲ ನೋಡಿದ್ರ ಅದ್ಭುತ ಅನಿಸ್ತು. ಇಂಥ ಜಾತ್ರೆ ಊರೂರಾಗಿ ಹೊಸ ಪೀಳಿಗೆ ಮತ್ತಿದನ್ನು ರೈತರು ವೇಟಿ ಕಂಬ ನಿಂದ್ರಿಸಿ ಹಂತಿನ ಕಟ್ಟ್ಯಾರಿ. ಈ ಹೊಸ ಹುಡುಗರಿಗೆ ಹಂತಿ ಅಂದ್ರೆ ಏನು ಗೊತ್ತಿಲ್ಲ. ಹಂತಿನ ಕಟ್ಟಿದ್ರು, ಹಂತಿ ಹಾಡ ಹಾಡಿದ್ರು ಹಿರಿಯರು. ಈ ಮುದುಕರು ಹೋಗೋಣ ಬಹುತೇಕ ಹಾಡು ಹೋಗಂಗೆ ಕಾಣ್ತಾವ್ರಿ ಇಲ್ಲಿ. ಯಾಕಂದ್ರೆ ಹಿಂದಿನ ಹುಡುಗರಿಗೆ ನಾವು ಯಾವ ಸಣ್ಣವ್ರಿದ್ದಾಗ ಹಾಡಿದ್ವಿ, ಅವ್ರ ಹಾಡು ಕೇಳೋಣ ನಮಗೂ ಹಾಡು ಬರ್ಲಾಕತ್ತಿದ್ವು. ಅದ್ರಾಗ
ಒಂದಲ್ಲಿ ಎರಡಲ್ರಿ. ನಾ ಇದ್ರ ಹೋಗ್ಬೇಕಿತ್ತು ಏನಪ್ಪ ಮಾಡ್ತಿದ್ವಿ ಏನು ಸುಮ್ಮ ಇವತ್ತ ಹುಡುಕಾಡ್ಕೊಂಡು ಬಂದು ಇಲ್ರಿ ನಾವು ಊರಾಗ ಜೀವನ್ ತಿಟ್ಟಿನಿ ಇದನ್ನಂದ. ಇನ್ನೊಬ್ಬ ನಾ ಇದ್ರ ಭೇಟಿ ಆದ ನಮ್ಮ ಅಣ್ತಮ್ರಿ ನೋಡ್ಕೊತಾರ್ರಿ ನಾ ಮತ್ತೊಂದು ಊರಿಗೆ ಹೋಗಿನಲ್ಲಿ ಅಷ್ಟಾಕ ಅಲ್ಲಿ ಎರಡು ಅಂಗಡಿ ಹಾಕಿನ ಅಂದೆ. ಶಬಾಷ್ ಅಣ್ಣ ಎಂಥವ್ರು ಇರ್ಬೇಕು, ತಮ್ಮ ಉದ್ಯೋಗ ವ್ಯವಸಾಯ ಮುಂದಿನ ಪೀಳಿಗೆ ಹಸ್ತಾಂತರ ಮಾಡೋರು ಇರ್ಬೇಕು. ಅದೆಲ್ಲ ಮಾಡಿದ್ರಿ. ಆದ್ರಿಂದ ನಿಮ್ಮೂರು ಜಾತ್ರೆ ನೋಡಿ ಭಾಳ ಸಂತೋಷ ಆಯ್ತು. ಹಿಂಗ ಜಾತ್ರೆ ಪ್ರತಿ ವರ್ಷ ನೆರವೇರ್ಲಿ. ನಿಮ್ಮೂರು ಜಾತ್ರೆ ನೋಡಿ ಅನ್ಯ ಜಾತ್ರೆಗಳು ಸಹಿತ ಏನೇನೋ ಹೊಲಸು ಏನೇನೋ ಮಾಡ್ತಿರ್ತಾರೆ. ಅದಕ್ಕಿಂತಲೂ ಇಂಥ ಜಾತ್ರೆ 3 ದಿವಸ ಪ್ರವಚನ ನಡೆಸಿದ್ರಿ. 3 ದಿವಸ ಐತಿ 3 ದಿವಸ ಪ್ರವಚನ ನಡೀತು. ಇನ್ನು ಇದಕ್ಕಿಂತ ಏನು ಬೇಕು? ಬಹಳ ಸಂತೋಷ. ಕಬಡ್ಡಿ ಆಡಿದ್ರಂತೆ, ರಂಗೋಲಿ ಸ್ಪರ್ಧೆ ಮಾಡಿದ್ರಿ. ಇಡೀ ಊರಿಗೆಲ್ಲ ರಂಗೋಲಿ ಹಾಕಿದ್ರಪ್ಪ. ಮನೆ ಮುಂದೆ ರಂಗೋಲಿ ಹಾಕಕ್ಕಾಗಂಗಿಲ್ಲ, ಇಡೀ ಊರಿಗೆ ರಂಗೋಲಿ ಹಾಕಿದ್ರಿ. ಎಷ್ಟು ಹೊಗಳಿದ್ರು ಕಡಿಮೆನೇ. ಏನು ಭಾಳ ಹೊಗಳಿದ್ನಂತಂದ್ರೆ ಕಡ್ಲಿ ಗಿಡದ ಮ್ಯಾಗ ಏರಿಗೆ ಅಂತ ತಿಳ್ಕೊಂಡು ಇದ್ದೇ ನಿಂತು ಬಿಡ್ತಾನೆ. ಇದು ಪರ್ಯಂತ ಶ್ರೀ ಸಿದ್ದೇಶ್ವರ ದೇವರ